ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಕೃಷಿಕರು ಹಾಗೂ ಮೀನುಗಾರರಿಗೆ ದೊರೆಯುವ ಸೇವಾ ಸೌಲಭ್ಯಗಳು ಈ ಕುರಿತಂತೆ ಹಾಸನದ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಕೆ.ಸಿ. ವಿಕಾಸ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಮೀನುಗಾರರಿಗೆ ಹಾಗೂ ಕೃಷಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಮೀನುಗಾರಿಕೆ ಇಲಾಖೆ ಪ್ರತಿ ವರ್ಷವೂ ಕೂಡ ಈ ಮೀನು ಮರಿಗಳ ಉತ್ಪಾದನೆ, ಅವುಗಳ ಬೆಳವಣಿಗೆ, ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾ ಇರುತ್ತೆ. ಆ ಒಂದು ಉಪಯೋಗವನ್ನು ಮಾಡಿಕೊಂಡು ಮೀನು ಹಾಗೂ ನೀರಿನ ಉತ್ಪನ್ನಗಳನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಕೃಷಿಕರು ಆದ್ಯತೆಯನ್ನು ನೀಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇಲಾಖೆಯಿಂದ ಕೃಷಿಕರಿಗೆ ಮತ್ತು ಮೀನುಗಾರರಿಗೆ ಏನೆಲ್ಲ ಸೇವಾ ಸೌಲಭ್ಯಗಳು ದೊರಕ್ತಾ ಇದ್ದಾವೆ ಅನ್ನುವಂಥ ವಿಚಾರಗಳನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಕೆ.ಸಿ. ವಿಕಾಸ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಥ್ಯಾಂಕ್ ಯು ಸರ್. ನಮ್ಮ ಹಾಸನ ಜಿಲ್ಲೆಯಲ್ಲಿ ಈ ಮೀನುಗಾರಿಕೆ ಕ್ಷೇತ್ರ ಹೇಗಿದೆ? ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮಲ್ಲೇ ಅತಿ ಹೆಚ್ಚು ಒಂದು ಕೆರೆಗಳಿದೆ. ಅಂದರೆ ಈಗ ನಮ್ಮಲ್ಲಿ 6641 ಕೆರೆಗಳನ್ನ ನಮ್ಮ ಜಿಲ್ಲೆಯಲ್ಲಿದೆ. ಇದು ಕೆರೆಗಳನ್ನು ಹೋಲಿಸ್ಕೊಂಡ್ರೆ ರಾಜ್ಯದಲ್ಲೇ ನಾವು ಪ್ರಥಮ ಸ್ಥಾನದಲ್ಲಿದ್ದೀವಿ. ಮತ್ತೆ ನಮ್ಮಲ್ಲಿ ಪ್ರಮುಖವಾಗಿ ನಾವು ಅರೆ ಮಲೆನಾಡು ಭಾಗದವರಾದ್ರಿಂದ ನಮ್ಮಲ್ಲಿ 4 ತಾಲೂಕುಗಳಲ್ಲಿ ಪ್ರಮುಖವಾಗಿ ಸಕಲೇಶ್ಪುರ, ಆಲೂರು, ಬೇಲೂರು ಮತ್ತೆ ಹಾಸನ ತಾಲೂಕಿನ ಮತ್ತೆ ಅರ್ಕಲೂರು ತಾಲೂಕಿನ ಬಹುತೇಕ ಕೆರೆಗಳಲ್ಲಿ ನಮಗೆ ವರ್ಷ ಪೂರ್ತಿ ನೀರು ತುಂಬುತ್ತೆ. ಬೇಸಿಗೆಗಾಲದಲ್ಲಿ ಹೊರತುಪಡಿಸಿದ್ರೆ ನಮ್ಮಲ್ಲಿ ಸುಮಾರು 8 ರಿಂದ 10 ತಿಂಗಳು ಎಲ್ಲಾ ಕೆರೆಗಳಲ್ಲೂ ನೀರಿರೋದ್ರಿಂದ ಮೀನುಗಾರಿಕೆ ಕ್ಷೇತ್ರದ ಅಭಿವೃದ್ಧಿಗೆ ಹಾಸನ ಜಿಲ್ಲೆ ಒಂದು ಪ್ರಮುಖ ಸ್ಥಳವಾಗಿದೆ. ಇಲ್ಲಿ ಮೀನುಗಾರಿಕೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ಕೂಡ ಇದ್ದಾವೆ. ಹೌದು, ಇಲ್ಲಿ ಹೆಚ್ಚಿನ ಅವಕಾಶಗಳಿದೆ. ಮತ್ತೆ ನಮ್ಮಲ್ಲಿ ಏನ್ ಕೆರೆಗಳನ್ನ ನಾವು ಹರಾಜು ಮಾಡ್ತೇವೆ ಅದನ್ನ ತುಂಬಾ ಒಂದು ಆಸಕ್ತಿಯಿಂದ ರೈತರುಗಳು ಹರಾಜಿನಲ್ಲಿ ಭಾಗವಹಿಸ್ತಾರೆ. ಅತಿ ಹೆಚ್ಚು ಮೊತ್ತಕ್ಕೆ ಬಿಡ್ ಮಾಡ್ಕೊಳ್ತಾರೆ. ಮತ್ತೆ ಕೆರೆಗಳನ್ನ ತಗೊಂಡು ಅವರು ನಮ್ಮ ಇಲಾಖೆಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಇಲಾಖೆಯ ನೋಂದಾಯಿತ ಫಾರ್ಮ್ಗಳಾಗಿರ್ಬೋದು ಅಲ್ಲಿಂದ ಮೀನ್ಮರಿನ ಖರೀದಿ ಮಾಡಿ ತಮ್ಮ ಕೆರೆಗಳಿಗೆ ಬಿಟ್ಕೊಂಡು ಅದನ್ನ ಸಾಕಾಣಿಕೆ ಮಾಡಿ ಏನೊಂದು ಲಾಭ ಗಳಿಸ್ತಿದ್ದಾರೆ. ಅವರು ಅವರ ಆರ್ಥಿಕ ಅಭಿವೃದ್ಧಿಗೆ ಅದು ಸಹಾಯ ಆಗ್ತಾ ಇದೆ. ಇದ್ರ ಜೊತೆಗೆ ಕೃಷಿ ಹೊಂಡಗಳಲ್ಲಿಯೂ ಕೂಡ ಈಗ ಮೀನು ಮರಿ ಸಾಕಾಣಿಕೆಯನ್ನ ಮಾಡಬಹುದು. ಅಲ್ಲಿಯೂ ಕೂಡ ಅವರು ಅನುಕೂಲಗಳನ್ನ ಮಾಡ್ಕೋಬಹುದು. ಜೊತೆಗೆ ಒಂದು 4-5 ನದಿಗಳು ಹರಿಯುತ್ತೆ ನಮ್ಮ ಜಿಲ್ಲೆಯಲ್ಲಿ. 4 ನದಿಗಳು ಹರಿಯುತ್ತೆ. 2-3 ಪ್ರಧಾನವಾದಂತಹ ಜಲಾಶಯಗಳು ಕೂಡ ಇದ್ದಾವೆ. ಇಲ್ಲೆಲ್ಲ ಮೀನುಗಾರಿಕೆಯನ್ನ ಮಾಡ್ಲಿಕ್ಕೆ ಹೆಚ್ಚು ಅವಕಾಶಗಳು ಇದ್ದಾವೆ. ಇಷ್ಟೆಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಈ ನಮ್ಮ ಹಾಸನ ಜಿಲ್ಲೆಯಲ್ಲಿ ಈ ಮೀನುಗಾರಿಕೆಯನ್ನ ಉತ್ತೇಜನಗೊಳಿಸಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಇಲಾಖೆಯಿಂದ ಸಾಕಷ್ಟು ಯೋಜನೆಗಳು ಕೂಡ ಇದ್ದಾವೆ. ಆ ಯೋಜನೆಗಳ ಪರಿಚಯವನ್ನು ಮಾಡಿಕೊಡಿ ಸರ್. ನಮ್ಮ ಮೀನುಗಾರಿಕೆ ಉದ್ದೇಶನೇ ಮೀನುಗಾರರಿಗಾಗಲಿ ಅಥವಾ ಆಸಕ್ತ ಮೀನು ಕೃಷಿಕರಿಗಾಗಲಿ ಮೀನುಗಾರಿಕೆ ಹೇಗೆ ನಡೆಸಬಹುದು, ಯಾವ ರೀತಿ ನಡೆಸಬೇಕು, ಯಾವ ಕಾಲದಲ್ಲಿ ಮೀನ್ಮರಿನ ಬಿತ್ತನೆ ಮಾಡಬೇಕು, ಯಾವ ಕಾಲದಲ್ಲಿ ಅದನ್ನ ಹಿಡುವಳಿ ಮಾಡಬೇಕು, ಈ ಸಂಕ್ಷಿಪ್ತ ಮಾಹಿತಿಗಳನ್ನ ನಾವು ರೈತರಿಗೆ ಒದಗಿಸ್ಕೊಡೋದೇ ನಮ್ಮ ಮೂಲ ದೇವೋದ್ದೇಶ. ಮತ್ತೆ ಅವರಿಗೆ ಅದರಲ್ಲಿ ನಾವು ನಷ್ಟ ವಹಿಸಬಾರ್ದು. ಲಾಭನ ಅವ್ರಿಗೆ ಯಾರು ನಮ್ಮ ಕ್ಷೇತ್ರದಲ್ಲಿ ಬಂದು ಒಂದು ಉದ್ಯೋಗನ ಮಾಡಬೇಕು ಅಂತ ಆಸಕ್ತಿ ಹೊಂದ್ತಾರೆ ಅವ್ರಿಗೆ ನಾವು ಲಾಭ ಗಳಿಸ್ಕೊಡೋದೇ ನಮ್ಮ ಮೀನುಗಾರಿಕೆ ಇಲಾಖೆಯ ಮೂಲ ಉದ್ದೇಶ. ಇದಕ್ಕಾಗಿ ನಮ್ಮ ಮೀನುಗಾರಿಕೆ ಇಲಾಖೆಯಲ್ಲಿ ನಮ್ಮಲ್ಲಿ ಒಟ್ಟು 6 ಪಾಲನಾ ಕೇಂದ್ರಗಳಿದೆ, ಮೀನು ಮರಿ ಪಾಲನಾ ಕೇಂದ್ರಗಳು. ಇದರ ಮೂಲ ಉದ್ದೇಶ ಇಷ್ಟೇನೆ, ನಮ್ಮಲ್ಲಿ ಎಲ್ಲೋ ರೈತರು ಬೇರೆ ಜಿಲ್ಲೆಗಳಿಗೆ ಹೋಗಿ ಮೀನ್ಮರಿನ ಖರೀದಿ ಮಾಡಿ ಅವರ ಕೆರೆಗಳಿಗಾಗಲಿ ಅವರ ಕೊಳಗಳಿಗೆ ತಂದು ಬಿಟ್ಕೊಳಕ್ಕಾಗಲ್ಲ. ಯಾಕಂದರೆ ಅವರಿಗೆ ಸಾಗಾಣಿಕೆ ವೆಚ್ಚನೇ ಜಾಸ್ತಿ ಖರ್ಚಾಗುತ್ತೆ. ಆದ್ದರಿಂದ ಏನು ಮಾಡಿದ್ದಾರೆ, ಮೀನುಗಾರಿಕೆ ಇಲಾಖೆ ವತಿಯಿಂದ ನಮ್ಮಲ್ಲಿ ಒಟ್ಟು 6 ಪಾಲನಾ ಕೇಂದ್ರಗಳಿದ್ದಾವೆ. 6 ಪಾಲನಾ ಕೇಂದ್ರಗಳಲ್ಲಿ 4 ನರ್ಸರಿ ಕೇಂದ್ರಗಳಿದ್ದಾವೆ, ಮತ್ತೆ 2 ಪಾಲನಾ ಕೇಂದ್ರಗಳಿದ್ದಾವೆ ಸರ್. ನಮ್ಮಲ್ಲಿ ಗೊರೂರು ಮತ್ತೆ ರಾಮನಾಥ್ಪುರದಲ್ಲಿ 2 ದೊಡ್ಡ ಪಾಲನಾ ಕೇಂದ್ರಗಳಿದ್ದಾವೆ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ 5 ದಿನದ ಸ್ಪಾನ್ ಮರಿಗಳನ್ನ ತರ್ತಾರೆ. 5 ದಿನದ ಸ್ಪಾನ್ ಮರಿ ತಂದು 1.5 ತಿಂಗಳವರೆಗೂ ಅವರು ಸಾಗಾಣಿಕೆ ಮಾಡ್ತಾರೆ ಸರ್.
1.5 ತಿಂಗಳವರೆಗೂ ಸಾಗಾಣಿಕೆ ಮಾಡಿ ಉತ್ತಮ ಗುಣಮಟ್ಟದ ಮೀನು ಮರಿಗಳನ್ನ ಆಸಕ್ತ ಯಾರು ಮೀನು ಕೃಷಿಕರಾಗಿರ್ಬೋದು ಅಥವಾ ಕೆರೆಯನ್ನು ಗುತ್ತಿಗೆ ಪಡೆದವರಾಗಿರ್ಬೋದು ಅವರು ಇಂಡೆಂಟ್ ಮಾಡಿದಾಗ ಅವರಿಗೆ ಉತ್ತಮ ಗುಣಮಟ್ಟದ ಮೀನು ಮರಿಗಳನ್ನ ಆದ್ಯತೆ ಮೇರೆಗೆ ವಿತರಣೆ ಮಾಡ್ತಾ ಹೋಗ್ತಾರೆ ಸರ್. ಮತ್ತೆ ನಮ್ಮಲ್ಲಿ 4 ನರ್ಸರಿ ಕೇಂದ್ರಗಳಿದೆ ಸರ್. ಆದರೆ ಅವು ಸಣ್ಣ ಸಣ್ಣ ಕೇಂದ್ರಗಳು ನಮ್ಮಲ್ಲಿ ಸಕಲೇಶ್ವರದಲ್ಲಿದೆ, ಬೇಲೂರಲ್ಲಿದೆ, ಚನ್ನರಾಯಪಟ್ಟಣದಲ್ಲಿದೆ, ಮತ್ತೆ ಹಾಸನ ಮೀನು ಮರಿ ಪಾಲನಾ ಕೇಂದ್ರಗಳಲ್ಲಿದೆ. ಇವ್ರು ಏನು ಮಾಡ್ತಾರೆ ಅಂದರೆ 15 ದಿನದ ಫ್ರೈ ಮರಿನ ತರ್ತಾರೆ ಸರ್. 15 ದಿನ ಫ್ರೈ ಮರಿ ತಂದು 1 ತಿಂಗಳು ಸಾಕಾಣಿಕೆ ಮಾಡಿ ಆದ್ಯತೆ ಮೇರೆಗೆ ಮೀನುಗಾರರಿಗೆ, ಮೀನು ಕೃಷಿಕರಿಗೆ ವಿತರಣೆ ಮಾಡ್ತಾ ಹೋಗ್ತಾರೆ ಸರ್. ಇದರ ಮೂಲ ಉದ್ದೇಶ ರೈತರಿಗೆ ಕೈಗೆಟುವ ರೀತಿಯಲ್ಲಿ ಮೀನು ಮರಿಗಳನ್ನ ವಿತರಣೆ ಮಾಡಬೇಕು ಅನ್ನೋದೇ ನಮ್ಮ ಮೀನುಗಾರಿಕೆ ಇಲಾಖೆಯ ಮೂಲ ಉದ್ದೇಶ ಸರ್. ಇದರಿಂದ ಇನ್ನು ಈ ಮೀನು ಮರಿಗಳನ್ನ ಖರೀದಿ ಮಾಡಲಿಕ್ಕೆ ಸಹಾಯಧನವನ್ನು ನೀಡ್ತಕ್ಕಂಥ ಒಂದು ಯೋಜನೆಯು ಕೂಡ ಇದೆ. ಇದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ನಮ್ಮ ದೇಶದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು ಉತ್ತಮ ಗುಣಮಟ್ಟದ ಪ್ರೋಟೀನ್ನ ಜನಸಾಮಾನ್ಯರಿಗೆ ನಾವು ಒದಗಿಸ್ಕೊಡ್ಬೇಕು ಅನ್ನೋದೇ ನಮ್ಮ ದೇಶದ ಮೂಲ ಉದ್ದೇಶ ಸರ್. ಹಾಗಾಗಿ ಉತ್ತಮ ಗುಣಮಟ್ಟದ ಪ್ರೋಟೀನ್ ಅಂಶ ಅಂದರೆ ಅದು ಮೀನು. ಆದ್ರಿಂದ ಯಾರು ಮೀನು ಕೃಷಿ ಮಾಡೋಕ್ಕೆ ಮುಂದೆ ಬರ್ತಾರೆ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ರೇ ಅವರು ಮುಂದೆ ಬರೋಕ್ಕೆ ಅದು ಅನುಕೂಲವಾಗುತ್ತೆ. ಆದ್ರಿಂದ ಪ್ರಮುಖವಾಗಿ ನಾವು ಏನು ಮಾಡ್ತೀವಿ ಅಂದರೆ ಮೀನು ಮರಿ ಖರೀದಿ ಯಾವುದು ಗೌರ್ಮೆಂಟ್ ಅಪ್ರೂವ್ಡ್ ಫಾರ್ಮ್ಸ್ ಇರ್ತವೆ ಅಥವಾ ಗೌರ್ಮೆಂಟ್ ಫಾರ್ಮ್ ಇರ್ತವೆ ಅವರಿಂದ ಅವರು ಮೀನು ಮರಿ ಖರೀದಿ ಮಾಡಿ ಅದನ್ನ ಬಿಲ್ಲನ್ನು ಒದಗಿಸ್ಕೊಟ್ರೆ ಫಲಾನುಭವಿಗಳಿಗೆ ಇಂಡಿವಿಜುವಲ್ ಆಯಿತು ಅಂದರೆ ಕೆರೆಗಳನ್ನ ಏನು ಗುತ್ತಿಗೆ ಪಡೆದಿರ್ತಾರೆ ಅವರಿಗಾದರೆ ಗರಿಷ್ಠ 5,000 ಅಥವಾ ಬಿಲ್ಲಿನ 50% ಯಾವುದು ಗರಿಷ್ಠ ಅಷ್ಟು ಸಹಾಯಧನ ನಾವು ಒದಗಿಸ್ಕೊಡ್ತೀವಿ ಸರ್. ಮತ್ತೆ ನಮ್ಮಲ್ಲಿ ಮೀನುಗಾರಿಕೆ ಸಹಕಾರ ಸಂಘಗಳಿರ್ತವೆ. ಎಲ್ಲ ಮೀನುಗಾರರು ಒಗ್ಗೂಡಿ ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡ್ಕೊಂಡಿದ್ದು ಅವ್ರಿಗೆ ನಾವು ಗುತ್ತಿಗೆ ಮೂಲಕ ಕೆರೆಗಳನ್ನ ಕೊಡ್ತೇವೆ. ಅವರು ತಮ್ಮ ಕೆರೆಗಳಿಗೆ ಮೀನುಮರಿ ಪಾಲನಾ ಕೇಂದ್ರಗಳಿಂದ ಏನು ಮೀನುಮರಿ ಖರೀದಿ ಮಾಡಿ ತಂದು ಬಿಟ್ಕೊಂಡ್ರೆ ಸರ್ ಅವರಿಗೆ ಗರಿಷ್ಠ 20,000 ಅಷ್ಟು ಸಹಾಯಧನ ನಾವು ಕೊಡ್ತೇವೆ. ಮತ್ತೆ ನಮ್ಮಲ್ಲಿ ಏನು ಖಾಸಗಿ ನೋಂದಾಯಿತ ಫಾರ್ಮ್ಗಳಿದೆ ಆ ಖಾಸಗಿ ನೋಂದಾಯಿತ ಫಾರ್ಮ್ಗಳಲ್ಲಿ ಯಾಕಂದರೆ ನಮ್ಮ ಇಲಾಖೆಯಲ್ಲೇ ಎಲ್ಲ 100% ನಾವು ರೈತರಿಗೆ ಮೀನು ಮರಿನ ಒದಗಿಸ್ಕೊಡಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ನಮ್ಗೆ ಅಷ್ಟು ಜಾಗ ಇಲ್ಲ. ಹಾಗಾಗಿ ಯಾರು ಆಸಕ್ತ ಮೀನು ಕೃಷಿಕರು ಬಂದು ನಾವು ಮೀನು ಮರಿ ಸಾಕಾಣಿಕೆ ಮಾಡ್ತೀವಿ ಅಂತ ಮುಂದೆ ಬಂದವ್ರಿಗೆ ಅವರಿಗೆ ಏನು ಸ್ಪಾನ್ ಮರಿಗಳನ್ನ ಖರೀದಿ ಮಾಡಿ ತಮ್ಮ ಪಾಲನಾ ಕೇಂದ್ರಗಳಲ್ಲಿ ಸಾಕಾಣಿಕೆ ಮಾಡಿ ರೈತರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿದರೆ ಅವರಿಗೆ ಬಿಲ್ಲಿನ ಮೊತ್ತದ 50% ಅಥವಾ ಗರಿಷ್ಠ 25,000ವರೆಗೂ ನಾವು ಸಹಾಯಧನ ನಾವು ಒದಗಿಸ್ಕೊಡ್ತಾ ಇದೀವಿ ಸರ್. ಅಂತಂದ್ರೆ ಅವರು ಮೀನು ಮರಿ ಸಾಕಾಣಿಕೆಯನ್ನು ಮಾಡಲಿಕ್ಕೆ ಖರೀದಿ ಮಾಡುವಾಗ ಎಷ್ಟು ಪ್ರಮಾಣದಲ್ಲಿ ಖರೀದಿ ಮಾಡ್ತಾರೋ ಅದಕ್ಕೆ ಸಹಾಯಧನವನ್ನ ಕೊಡ್ತಕ್ಕಂಥ ಸಹಾಯಧನ ಕೊಡ್ತೀವಿ ಸರ್. ಅದು ಗರಿಷ್ಠ ಮೊತ್ತನ ನಮ್ಮ ಸರ್ಕಾರದ ವತಿಯಿಂದ ನಿಗದಿಪಡಿಸಿದ್ದಾರೆ. ಇಂಡಿವಿಜುವಲ್ಗೆ 5,000, ಸಹಕಾರ ಸಂಘಗಳಿಗಾದ್ರೆ 20,000 ಮತ್ತೆ ನೋಂದಾಯಿತ ಖಾಸಗಿ ಕೊಳಗಳಲ್ಲಿಗಾದ್ರೆ 25,000. 50% ಅಥವಾ ಗರಿಷ್ಠ ನಾವು ಕ್ಯಾಲ್ಕುಲೇಟ್ ಮಾಡಿ ಅವರಿಗೆ ಸಹಾಯಧನ ಒದಗಿಸ್ಕೊಡಕ್ಕೆ ಮಾಡ್ತೀವಿ ಸರ್. ಈ ಕೃಷಿ ಹೊಂಡಗಳನ್ನ ಯಾರೆಲ್ಲ ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಮೀನು ಮರಿಗಳನ್ನ ಖರೀದಿಯನ್ನ ಮಾಡಿ ಸಾಕಾಣಿಕೆಯನ್ನ ಮಾಡಬಹುದು. ಇಲಾಖೆಯಿಂದಲೂ ಕೂಡ ಅದಕ್ಕೆ ಸಹಾಯಧನ ಸಿಗುತ್ತೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದ್ರ ಜೊತೆಗೆ ಈ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಏನೆಲ್ಲ ಕೆರೆಗಳು ಇದ್ದಾವೋ ಅಲ್ಲಿಗೆ ಉಚಿತವಾಗಿ ಮೀನು ಮರಿಗಳನ್ನ ಬಿತ್ತನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಈಗ ಸರ್ಕಾರದ ಮೂಲ ಉದ್ದೇಶ ನಮ್ಮ ಪ್ರತಿಯೊಂದು ಜಲಸಂಪನ್ಮೂಲಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು. ಮಳೆಗಾಲ ಆಯ್ತು ಅಂದ್ರೆ ಕೆರೆಗಳಲ್ಲಿ ನೀರು ತುಂಬುತ್ತೆ. ಆದ್ರೆ ಅದು ಹರಾಜಾಗ್ಲಿಲ್ಲ ಅಂದ್ರೆ ಅದರಿಂದ ಏನು ಉಪಯೋಗ ಆಗಲ್ಲ. ಆದ್ರಿಂದ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಮಿನಿಮಮ್ ಒಂದು ಗ್ರಾಮ ಪಂಚಾಯತಿ 1 ಕೆರೆಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ಸರ್. ಆಯ್ಕೆ ಮಾಡಿಕೊಂಡು ಅದಕ್ಕೆ ಗರಿಷ್ಠ 10,000 ಮೌಲ್ಯದ ಮೀನ್ಮರಿನ ಬಿತ್ತನೆ ಮಾಡ್ತೇವೆ ಉಚಿತವಾಗಿ. ಈಗ ನಮಗೆ 25 ಲಕ್ಷ ಅನುದಾನ ನಮಗೆ ಸರ್ಕಾರದ ವತಿಯಿಂದ ಕೊಟ್ಟಿದ್ದಾರೆ ಸರ್. ಇದರಲ್ಲಿ ಸಮಗ್ರ ಮೀನು ಕೃಷಿಯ ಒಂದು ಯೋಜನೆ ಅಡಿ ಉಪಯೋಜನೆ ಬಂದಿದೆ ಸರ್, ಗ್ರಾಮ ಪಂಚಾಯತ್ ಕೆರೆಗಳಿಗೆ ಮೀನು ಮರಿ ಬಿತ್ತನೆ ಮಾಡೋದು ಅಂತ. ಇದರಲ್ಲಿ ನಾವು 25 ಲಕ್ಷ ಅನುದಾನ ಸರ್ಕಾರ ಕೊಟ್ಟಿದೆ. ಇದರಿಂದ ಏನಾಗ್ತಿದೆ ಅಂದ್ರೆ ಮೀನುಗಾರಿಕೆ ಇಲಾಖೆ ವ್ಯಾಪ್ತಿಗೆ ಯಾವ್ದಾವ್ದು ಕೆರೆಗಳು ಬರ್ತಾ ಇದೆ ಅದನ್ನ ನಾವು ಈ ಟೆಂಡರ್ ಮೂಲಕ ವಿಲೇವಾರಿ ಮಾಡ್ತಾ ಇದ್ದೇವೆ. ಆದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಯಾವ ಕೆರೆ ಬರ್ತಾ ಇದೆ ಅವು ಕೆಲವು ಕೆರೆ ಹರಾಜಾಗ್ತಾ ಇದೆ, ಕೆಲವು ಕೆರೆ ಹರಾಜಾಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಅವರಿಗೆ ಸಮರ್ಪಕವಾದ ಮಾಹಿತಿ ಸಿಗ್ತಲೇ ಇರ್ಬೋದು, ಅಥವಾ ಅಲ್ಲಿ ಏನು ನಾವು ಬೆಳವಣಿಗೆ ಮಾಡಿದ್ರೆ ನಾವು ಇಷ್ಟು ಮೊತ್ತಕ್ಕೆ ಬಿಡ್ ಮಾಡಿದ್ರೆ ಅದನ್ನ ನಮ್ಗೆ ಲಾಭ ಗಳಿಸ್ತೀವೋ ಇಲ್ವೋ ಅನ್ನೋ ಒಂದು ಯೋಚನೆನೂ ಇರ್ಬೋದು. ಆದ್ರಿಂದ ಸರ್ಕಾರ ಏನ್ ಮಾಡಿದೆ ಅಂದ್ರೆ ನಾವೇ ಸ್ವತಃ ಆ ಕೆರೆಗಳಿಗೆ ಮೀನ್ಮರಿ ಬಿತ್ತನೆ ಮಾಡಿದ್ರೆ, ಉಚಿತವಾಗಿ ಬಿತ್ತನೆ ಮಾಡಿದ್ರೆ ಅಲ್ಲಿ ಮೀನಿದೆ ಅಂತ ಗೊತ್ತಾದ್ರೆ ಆಸಕ್ತ ಕೃಷಿಕರಾಗಿರ್ಬೋದು, ಆಸಕ್ತ ಗುತ್ತಿಗೆದಾರರು, ಮೀನುಗಾರರು ಮುಂದೆ ಬಂದು ಆ ಕೆರೆನ ಗುತ್ತಿಗೆ ಮಾಡೋದಕ್ಕೆ
ಮಾಡೋದ್ರಿಂದ ಒಂದು ಸರ್ಕಾರಕ್ಕೆ ಆರ್ಥಿಕವಾಗಿ ಲಾಭ ಆಗುತ್ತೆ, ಮತ್ತೆ ಇನ್ನೊಂದು ಅಲ್ಲಿ ಉತ್ತಮ ಪ್ರೋಟೀನ್ ಯುಕ್ತ ಮೀನನ್ನು ಉತ್ಪಾದನೆ ಮಾಡೋದ್ರಲ್ಲಿ ಒಂದು ಪ್ರಮುಖ ಬೆಳವಣಿಗೆ ಆಗುತ್ತೆ ಅಂತ ಸರ್ಕಾರ ಮನಗೊಂಡು ಈ ಒಂದು ಗ್ರಾಮ ಪಂಚಾಯತ್ಗಳಿಗೆ ಮೀನು ಮರಿ ಬಿತ್ತನೆ ಯೋಜನೆ ತಗೊಬಂದಿದೆ ಸರ್. ಇದ್ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ನಮ್ಮಲ್ಲಿ ಈಗ 264 ಗ್ರಾಮ ಪಂಚಾಯತ್ ಇದೆ ಹಾಸನ ಜಿಲ್ಲೆಯಲ್ಲಿ. ಇದರಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರಮುಖವಾಗಿ 1 ಅಥವಾ 2 ಎಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಅತಿ ಹೆಚ್ಚು ಕೆರೆಗಳಿದೆ, ಅತಿ ಹೆಚ್ಚು ಕೆರೆಗಳಲ್ಲಿ ಎಷ್ಟು ಕೆರೆಗಳಲ್ಲಿ ನೀರು ತುಂಬುತ್ತೆ, ಆ ನೀರು ತುಂಬ ಕೆರೆಗಳನ್ನ ನಾವು ಪ್ರಮುಖವಾಗಿ ಆಯ್ಕೆ ಮಾಡ್ಕೊಳ್ತೀವಿ. ಅದು ಮೊದಲನೇ ಆದ್ಯತೆ ಯಾವ್ದು ಕೊಡ್ತೀವಿ ಅಂದ್ರೆ ಆ ಕೆರೆ ಹರಾಜಾಗಿರ್ಬಾರ್ದು, ಅಥವಾ ಆ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಕೆರೆಗಳು ಹರಾಜಾಗಿದ್ರೆ ಆ ಹರಾಜಾಗಿರೋ ಕೆರೆನೇ ಒಂದು ಆಯ್ಕೆ ಮಾಡ್ಕೊಳ್ತೀವಿ. ಅವರಿಗೆ ನಾವು ಆರ್ಥಿಕವಾಗಿ ಸ್ವಲ್ಪ ಪ್ರಮಾಣದ ನಾವು ಆರ್ಥಿಕ ಸಹಾಯ ಮಾಡಬೇಕು ಅನ್ನೋ ಮೂಲ ಉದ್ದೇಶನೂ ಆಗಿರ್ತದೆ. ಆದ್ರಿಂದ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಮುಖ್ಯ ಕಾರ್ಯನಿರ್ವಾಹಕರ ಅಧ್ಯಕ್ಷತೆಯಲ್ಲಿ ನಾವು ನಮ್ಮ ಅನುದಾನಕ್ಕೆ ತಕ್ಕಂತೆ ಕೆರೆಗಳನ್ನ ಆಯ್ಕೆ ಮಾಡ್ಕೊಳ್ತೇವೆ. ಕೆರೆಗಳನ್ನ ಆಯ್ಕೆ ಮಾಡಿ ನಮ್ಮ ಮೀನುಗಾರಿಕೆ ಇಲಾಖೆಯ ಖಾಸಗಿ ನೋಂದಾಯಿತ ಫಾರ್ಮ್ಗಳೇನಿದೆಯಲ್ಲ ಅವನ್ನ ಕೇಂದ್ರ ಕಚೇರಿಯಲ್ಲಿ ಆಯ್ಕೆ ಮಾಡಿರುವಂತಹ ಸರಬರಾಜುದಾರರಿಂದ ನಾವು ಮೀನು ಮರಿ ಖರೀದಿ ಮಾಡಿ ಅದನ್ನ ಗ್ರಾಮ ಪಂಚಾಯತಿ ಕೆರೆಗಳಿಗೆ ಬಿತ್ತನೆ ಮಾಡಿಸ್ತೀವಿ ಸರ್. ಇದರಿಂದ ಪ್ರಮುಖವಾಗಿ ಗ್ರಾಮ ಪಂಚಾಯತಿಗಳು ಬಿತ್ತನೆ ಆದ ತಕ್ಷಣ ನೆಕ್ಸ್ಟ್ 3 to 4 months ಒಳಗೆ ಅದನ್ನು ಹರಾಜು ಮಾಡೋದ್ರಿಂದ ಗ್ರಾಮ ಪಂಚಾಯತಿಗಳಿಗೂ ಆದಾಯ ದೊರಕುತ್ತೆ. ಇದು ಆದಾಯದಿಂದ ನಾವು ಗ್ರಾಮ ಪಂಚಾಯತಿಗಳಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಈ ಒಂದು ಆದಾಯವನ್ನು ಉಪಯೋಗಿಸ್ಕೊಂಡು ಬೇರೆ ಬೇರೆ ಕೆಲಸ ಮಾಡೋಕ್ಕೂ ಉಪಯೋಗ ಆಗುತ್ತೆ ಸರ್. ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಕೆರೆಗಳಿಗೆ ಉಚಿತವಾಗಿ ಮೀನು ಮರಿಯನ್ನ ಬಿತ್ತನೆ ಮಾಡಿ ಆ ಗ್ರಾಮ ಪಂಚಾಯತಿಗೆ ಹಾಗೂ ಸರ್ಕಾರಕ್ಕೆ ಒಂದು ಆದಾಯ ತರುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡತಕ್ಕಂತ ಒಂದು ಯೋಜನೆ ಆಗಿರುತ್ತೆ. ಮೀನಿನ ಮಾರುಕಟ್ಟೆ ಏನಿದೆಯೋ ಇದರ ಅಭಿವೃದ್ಧಿಗೆ ಮತ್ತೆ ಮಾರುಕಟ್ಟೆ ನಿರ್ಮಾಣಕ್ಕೂ ಕೂಡ ಒಂದು ಕಾರ್ಯಕ್ರಮ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ನಮ್ಮಲ್ಲಿ ಒಂದೊಂದು ತಾಲೂಕುಗಳಲ್ಲಿ ಒಂದೊಂದು ಮಾರುಕಟ್ಟೆಗಳಿದಾವೆ ಸರ್. ಆದರೆ ಅಷ್ಟು ಜನ ಮೀನುಗಾರರು ತಮ್ಮ ಅದೇ ಒಂದು ಮಾರುಕಟ್ಟೆಯಲ್ಲಿ ಬಂದು ಮೀನು ಮಾರಾಟ ಮಾಡೋಕ್ಕಾಗಲ್ಲ. ಇದರಿಂದ ಏನಾಗುತ್ತೆ ಅಂದರೆ ನಿರುದ್ಯೋಗ ಯುವಕರಿಗೆ ಯುವತಿಯರಿಗಾಗಿರ್ಬೋದು ಹೊಸದಾಗಿ ನಾವು ಮೀನು ಮಾರಾಟ ಮಾಡ್ತೀವಿ ಅಂತ ಬಂದರೆ ಅವರಿಗೆ ಅವಕಾಶ ಸಿಗೋದ್ರಲ್ಲಿ ಕುಂಠಿತಗೊಳ್ತಾರೆ. ಆದ್ದರಿಂದ ಸರ್ಕಾರ ಏನು ಮಾಡಿದೆ ಅಂದರೆ ದ್ವಿಚಕ್ರ ವಾಹನ, ಈಗ ನೋಡಿರ್ಬೋದು ನೀವು ಹಳ್ಳಿಗಳಿಗೆ ಹೋಗಿ ದ್ವಿಚಕ್ರ ವಾಹನದಲ್ಲಿ ಐಸ್ ಬಾಕ್ಸ್ ಇಟ್ಕೊಂಡು ಮೀನನ್ನ ಮಾರಾಟ ಮಾಡ್ತಾರೆ. ಇದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಯಾರಾದ್ರೂ ನಿರುದ್ಯೋಗ ಯುವಕರಾಗಿರ್ಬೋದು ಮೀನುಗಾರರಾಗಿರ್ಬೋದು ತಮ್ಮ ಕೆರೆಗಳಲ್ಲೇ ಮೀನನ್ನ ತಗೋಗಿ ನಾವೇ ಸ್ವತಃ ಮಾರ್ತೀವಿ, ನಮಗೆ ಮಾರುಕಟ್ಟೆಗೆ ಹೋದ್ರೆ ಒಳ್ಳೆ ಬೆಲೆ ಸಿಗಲ್ಲ, ಈ ತರ ಯಾರು ಮುಂದೆ ಬಂತು ಅಂದ್ರೆ ಅವರು ದ್ವಿಚಕ್ರ ವಾಹನ ಮತ್ತೆ ಐಸ್ ಬಾಕ್ಸ್ ಖರೀದಿ ಮಾಡ್ಬೇಕು ಸರ್. ಅದಕ್ಕೆ ನಮ್ಮ ಸರ್ಕಾರದಲ್ಲಿ ನಿಗದಿಪಡಿಸಿರುವ ಘಟಕ ವೆಚ್ಚ 75,000. ಆ 75,000ಕ್ಕೆ 40% ಆರ್ಥಿಕವಾಗಿ ಸಹಾಯಧನ ಸಿಗುತ್ತೆ ಸರ್. 40% ಅಂದ್ರೆ 30,000. ಅವರು ಆ ಆರ್ಥಿಕ ವರ್ಷದಲ್ಲಿ ದ್ವಿಚಕ್ರ ವಾಹನ ಮತ್ತು ಐಸ್ ಬಾಕ್ಸ್ ಖರೀದಿ ಮಾಡಿದ್ರೆ ಸರ್ ಗರಿಷ್ಠ 30,000ವರೆಗೂ ನಾವು ಆರ್ಥಿಕ ಸಹಾಯಧನ ಒದಗಿಸ್ಕೊಡೋದು ಈ ಯೋಜನೆ ಮೂಲ ಉದ್ದೇಶ ಸರ್. ಇದರಿಂದ ಯಾರು ನಿರುದ್ಯೋಗ ಯುವಕರಾಗಿರ್ಬೋದು ಮೀನುಗಾರರಾಗಿರ್ಬೋದು ತಮ್ಮ ಸ್ವಾವಲಂಬಿಯಿಂದ ತಮ್ಮ ಮೀನನ್ನು ಒಂದು ಉತ್ತಮ ಗುಣಮಟ್ಟವಾಗಿ ಹಳ್ಳಿಗೂ ಹೋಗಿ ಮಾರಾಟ ಮಾಡಲಿಕ್ಕೆ ಒಂದು ಮಾರುಕಟ್ಟೆಯನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ಮೂಲ ಉದ್ದೇಶ ಸರ್. ಈ ಕೆರೆ ಅಂಚಿನಲ್ಲಿ ಮೀನು ಸಾಕಾಣಿಕೆ ಅಥವಾ ಮೀನು ಕೃಷಿ ಅಂತ ಹೇಳಿ ಒಂದು ಯೋಜನೆ ಇದೆ, ಏನ್ ಸರ್ ಇದು? ಇದು ಏನಂದ್ರೆ ಸರ್, ನಾನು ಮುಂಚೆ ಹೇಳ್ದಂಗೆ ನಮ್ಮಲ್ಲಿ ಹಾಸನ ಜಿಲ್ಲೆಯಲ್ಲಿ ನಮಗೆ ಅಂದಾಜು 3-4 ಕೋಟಿಯಷ್ಟು ಮೀನು ಮರಿಗಳ ಬೇಡಿಕೆ ಇದೆ ಸರ್. ನಮ್ಮ ಮೀನುಗಾರಿಕೆ ಇಲಾಖೆಯಿಂದ ಆಗಿರ್ಬೋದು ಅಥವಾ ಖಾಸಗಿ ನೋಂದಾಯಿತ ಫಾರ್ಮ್ಗಳಾಗಿರ್ಬೋದು ಅಥವಾ ವಿವಿಧ ಜಿಲ್ಲೆಗಳಲ್ಲಿರುವ ಉತ್ಪಾದನಾ ಕೇಂದ್ರಗಳಿಂದ ಆಗಿರ್ಬೋದು ಸರ್, ನಮಗೆ ಅಷ್ಟು ಒಂದು ಗುಣಮಟ್ಟದ ಮೀನು ಮರಿಗಳನ್ನ ರೈತರಿಗೆ ಒದಗಿಸ್ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್. ಇದರಿಂದ ಏನಾಗ್ತದೆ, ಬೇರೆ ರಾಜ್ಯಗಳಿಂದ ಅನಧಿಕೃತವಾಗಿ ಮಾರಾಟಗಾರರು ತಂದು ರೈತರಿಗೆ ರಾತ್ರೋರಾತ್ರಿ ಬಿಟ್ಟು ಹೋಗ್ತಾರೆ ಸರ್. ಇದರಿಂದ ಏನಾಗುತ್ತೆ ಅಂದ್ರೆ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಫಾರ್ ಎಕ್ಸಾಂಪಲ್ ಸರ್, ಏನಾಗುತ್ತೆ ಅಂದ್ರೆ ನಮ್ಮ ಸ್ಥಳೀಯ ವಾತಾವರಣನೇ ಬೇರೆ ಇರ್ತದೆ, ಬೇರೆ ಜಿಲ್ಲೆಗಳ ಅಥವಾ ಬೇರೆ ರಾಜ್ಯಗಳ ವಾತಾವರಣನೇ ಬೇರೆ ಇರ್ತದೆ ಸರ್. ಅಲ್ಲಿನ ವಾತಾವರಣಕ್ಕೆ ಒಗ್ಗೂಡಿರೋಂಥ ಮೀನುಗಳು ನಮ್ಮ ವಾತಾವರಣಕ್ಕೆ ಬಂದ ತಕ್ಷಣ ನಮಗೆ ನಂಬರ್ಸ್ ಗೊತ್ತಾಗುತ್ತೆ, ಒಳಗಡೆ ಎಷ್ಟು ಮೀನು ಮರಿ ಬಿಡ್ತಾರೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಹೊರತು ಒಳಗಡೆ ಎಷ್ಟು ಬದುಕುತ್ತೆ ಅನ್ನೋದನ್ನ ನಮ್ಮ ಪ್ರಮಾಣನ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಈ ವಾತಾವರಣಕ್ಕೆ ಆ ಮೀನುಗಳನ್ನ ಒಗ್ಗೂಡ್ಲಿಲ್ಲ ಅಂದ್ರೆ ಆ ಮೀನುಗಳು ಸಾಕಷ್ಟು ಪ್ರಮಾಣದಲ್ಲಿ ಮರಣವಂತದ್ದು. ಇದರಿಂದ ಏನಾಗುತ್ತೆ, ರೈತರು ಫಸ್ಟ್ ಏನ್ ಮೀನ್ ಮರಿಗಳನ್ನ ಬಿತ್ತನೆ ಮಾಡ್ತಾರೆ, ಕೊನೆಗೆ ಒಂದು 10 ತಿಂಗಳು 11 ತಿಂಗಳು ನಂತರ ಅವ್ರು ಏನ್ ಮೀನನ್ನು ಹಿಡುವಳಿ ಮಾಡಕ್ ಹೋಗ್ತಾರೆ, ಹಿಡುವಳಿ ಮಾಡಕ್ ಹೋದಾಗ ಮೀನುಗಳು ಅವ್ರಿಗೆ ಸಿಗೋದಿಲ್ಲ.
ಇದರಿಂದ ಏನಾಗುತ್ತೆ, ಆರ್ಥಿಕವಾಗಿ ನಷ್ಟ ಹೊಂದ್ತಾರೆ. ನೆಕ್ಸ್ಟ್ ಇಯರ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಬಿಡ್ ಮಾಡಿ ಗುತ್ತಿಗೆ ಪಡೆದಿರ್ತಾರೆ, ಅವ್ರಿಗೆ ಆರ್ಥಿಕವಾಗಿ ನಷ್ಟ ಆದ ತಕ್ಷಣ ನೆಕ್ಸ್ಟ್ ಇಯರ್ ಅವರು ಮೀನುಗಾರಿಕೆಯಲ್ಲಿ ಆಸಕ್ತಿನ ಕಳ್ಕೊಳ್ತಾರೆ. ಇದನ್ನ ಕಡಿಮೆ ಮಾಡಬೇಕು ಅಂತ ಸರ್ಕಾರ ಈ ಒಂದು ಕೆರೆಗಳ ಅಂಚಿನಲ್ಲಿ ಮೀನು ಕೃಷಿನ ಮಾಡಲಿ ಅಂತ ಒಂದು ಯೋಜನೆಯನ್ನ ಕೈಗೊಂಡಿದೆ ಸರ್. ಇದನ್ನ ಯಾವ ರೀತಿ ಅವ್ರು ಪಡ್ಕೊಬೇಕಂದ್ರೆ ಸರ್, ತಮ್ಮ ಕೆರೆಗಳು ಏನಿದೆಯಲ್ಲ ಸರ್, ತಮ್ಮ ಕೆರೆಗಳ ಅಂಚಿನಲ್ಲಿ ಖಾಲಿ ಜಾಗ ಇದೇ ಇರುತ್ತೆ. ಹೌದೌದು, ಪ್ರತಿ ಕೆರೆಗಳ ಅಂಚಿನಲ್ಲಿ ಖಾಲಿ ಜಾಗ ಇರುತ್ತೆ. 1 ಎಕರೆ ಅವರು ಏನು ಕೊಳನ ನಿರ್ಮಾಣ ಮಾಡ್ಕೊಂಡ್ರೆ ಆದ್ರೆ ಅದು ಅಧಿಕೃತವಾಗಿ ಹರಾಜಾಗಿರ್ಬೇಕು ಸರ್. ಕೆರೆ ಅವರು ಅಧಿಕೃತವಾಗಿ ಗುತ್ತಿಗೆ ಪಡೆದಿರ್ಬೇಕು. ಅಂತ ಕೆರೆಗಳು ಯಾವ್ದಾರ ಇದ್ರೆ ಅವರು ನಾವು ಇದೇವೆ ಆಸಕ್ತಿ ಇದೆ ಅಂತ ಬಂದ್ರೆ ತಮ್ಮ ಕೊಳಗಳ ಅಂಚಿನಲ್ಲಿ ಅವರು 1 ಎಕರೆ ಜಾಗನ ಮಾಡಕ್ಕೆ ಅವಕಾಶ ಇದೆ ಸರ್. ಅದಕ್ಕೆ ಬೇಕಾದ ಮೀನ್ಮರಿ, ಅದಕ್ಕೆ ಸಗಣಿ ಸುಣ್ಣ, ಅದಕ್ಕೆ ಬೇಕಾದ ಆಹಾರ ಮತ್ತೆ ಇತರ ವೆಚ್ಚಗಳನ್ನ ಏನು ಅವರು ಖರೀದಿ ಮಾಡಿ ನಮಗೆ ಬಿಲ್ ಕೊಡ್ತಾರೆ ಅಷ್ಟು ಪ್ರಮಾಣದ 100% ಸಹಾಯಧನ ನಾವು ಇಲಾಖೆಯಿಂದ ಒದಗಿಸ್ಕೊಡ್ತೀವಿ ಸರ್. 1 ಎಕರೆ ಜಾಗದಲ್ಲಿ ಅವರು ಮೀನು ಸಾಕಾಣಿಕೆನ ಕೈಗೊಳ್ತಾರೆ ಅಂದ್ರೆ ಅದಕ್ಕೆ ನಾವು 1 ಲಕ್ಷದವರೆಗೂ ಸಹಾಯಧನ ನಾವು ಒದಗಿಸ್ಕೊಡಕ್ಕೆ ಅವಕಾಶ ಇದೆ ಸರ್. ಇದರಿಂದ ಏನು ಉಪಯೋಗ ಅಂದ್ರೆ ಸರ್, ಪ್ರಥಮ ಬಾರಿಗೆ ಅವರು ತಮ್ಮ ಕೊಳಗಳ ಅಂಚಿನಲ್ಲೇ ಅದನ್ನ ಸಾಕಾಣಿಕೆ ಮಾಡೋದ್ರಿಂದ ಆ ಕೊಳದ ನೀರನ್ನೇ ಅವ್ರು ಉಪಯೋಗಿಸ್ತಾರೆ ಸರ್. 1.5 ತಿಂಗಳು ಅವ್ರು ಸಾಕಾಣಿಕೆ ಮಾಡೋದ್ರಿಂದ ಆ ವಾತಾವರಣಕ್ಕೆ ಮೀನು ಅಡ್ಜಸ್ಟ್ ಆಗಿ ಹೋಗಿರುತ್ತೆ ಸರ್. ಇದರಿಂದ ಅವ್ರೆಷ್ಟು ಮೀನ್ ಮರಿ ಉಳಿಸ್ತಿತ್ತು ಅಷ್ಟು ಮೀನ್ ಮರಿನೂ ತಮ್ಮ ಕೊಳಗಳಿಗೆ ಬಿಟ್ರೆ ಅದ್ರಲ್ಲಿ ಯಾವುದೇ ರೀತಿ ಮರಣಾಂಶ ಹೊಂದಕ್ಕೆ ಸಾಧ್ಯ ಇಲ್ಲ ಸರ್. ಇದರಿಂದ ರೈತರಿಗೆ ಆಟೋಮೆಟಿಕ್ ಆಗಿ ಲಾಭ ಹೊಂದುತ್ತೆ, ಮತ್ತೆ ಅವರ ಆರ್ಥಿಕ ಅಭಿವೃದ್ಧಿ ಸುಧಾರಿಸುತ್ತೆ ಸರ್. ಇದರಲ್ಲಿ ನಾವು ಏನೇನಕ್ಕೆ ಸಹಾಯಧನ ಕೊಡ್ತೀವಿ ಅಂದ್ರೆ ಸರ್, 1 ಎಕರೆ ಜಾಗದಲ್ಲಿ ಅವ್ರು ಕೊಳ ನಿರ್ಮಾಣ ಮಾಡಿ ಸಾಕಾಣಿಕೆ ಮಾಡ್ತಾರೆ ಅಂದ್ರೆ ಸರ್, ಅದಕ್ಕೆ ಬೇಕಾಗಿರುವಂತಹ ಸ್ಪಾನ್ ಮರಿಗಳ ಸಂಖ್ಯೆ 20 ಲಕ್ಷ ಸರ್. 20 ಲಕ್ಷ 1 ಎಕರೆಗೆ ಬಿಡ್ಬೋದು ಸರ್ ಸಾಕಾಣಿಕೆ ಮಾಡಕ್ಕೆ. ನಮ್ಮ ಸರ್ಕಾರದ ಉತ್ಪಾದನಾ ಕೇಂದ್ರಗಳಲ್ಲಿರೋ ದರ 1 ಲಕ್ಷಕ್ಕೆ 1,500,000, ಹಂಗೆ 20 ಲಕ್ಷಕ್ಕೆ 30,000 ಆಗುತ್ತೆ ಸರ್. 30,000 ಖರೀದಿ ಮಾಡಿದ್ರೆ 30,000 ಸಹಾಯಧನ ಕೊಡ್ತೀವಿ ಸರ್. ನೆಕ್ಸ್ಟ್ ಸಗಣಿ ಸುಣ್ಣ. ಸಗಣಿ ಸುಣ್ಣಕ್ಕೆ ಸಗಣಿಗೆ 2.5 ರೂಪಾಯಿ ಪರ್ ಕೆಜಿ ಹಂಗೆ ನಾವು ಚಾರ್ಜ್ ಮಾಡ್ತೀವಿ ಸರ್, ಅಷ್ಟು ಸಹಾಯಧನ ಸಿಗುತ್ತೆ. ಸುಣ್ಣಕ್ಕೆ 15 ರೂಪಾಯಿ ಚಾರ್ಜ್ ಮಾಡ್ತೀವಿ, ಅಷ್ಟು ಸಿಗುತ್ತೆ ಸರ್. ಮತ್ತೆ ಸಗಣಿ ಸುಣ್ಣಕ್ಕೆ ಏನು ಖರ್ಚು ಮಾಡಿರ್ತಾರೆ ಅಷ್ಟು 100% ಸಿಗುತ್ತೆ. ಮತ್ತೆ ಆಹಾರ, ಅದಕ್ಕೆ ಬೇಕಾದ ಅಕ್ಕಿ ತೌಡು, ಮೇಜರ್ ಆಗಿ ನಾವು ಮೀನು ಮರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಪಾಲಿಶ್ ತೌಡು ಮತ್ತೆ ಕಡಲೆಕಾಯಿ ಹಿಂಡಿ ನೆನೆಸಿ ಅದಕ್ಕೆ ಪಾಲಿಶ್ ತೌಡು ಮಿಕ್ಸ್ ಮಾಡಿ ಅದಕ್ಕೆ ಆಹಾರವಾಗಿ ನೀಡ್ತೀವಿ ಸರ್. ಅದಕ್ಕೆ ಎಷ್ಟು ಖರ್ಚಾಗಿರುತ್ತೆ ಅಷ್ಟು ಸಹಾಯಧನ ಕೊಡ್ತೀವಿ. ಮತ್ತೆ ಇತರ ವೆಚ್ಚ ಅಂದ್ರೆ ಈಗ ಕೆರೆ ನೀರಿಲ್ಲ ಅಂದ್ರೆ ಅದು ಆಟೋಮೆಟಿಕ್ ನಾವು ಅಲ್ಲಿಗೆ ಪಂಪ್ ಮಾಡಲೇಬೇಕಿರುತ್ತೆ ಸರ್. ಹಂಗಾಗಿ ಪಂಪಿಂಗ್ ಚಾರ್ಜಸ್ ಏನಿದೆ ಅಥವಾ ಡೀಸೆಲ್ ಮೋಟರ್ ಯೂಸ್ ಮಾಡಿರ್ಬೋದು, ಅಥವಾ ಏನಕ್ಕೆ ಬಾಡಿಗೆ ವೆಚ್ಚ ಏನು ಖರ್ಚು ಮಾಡಿರ್ತಾರೆ, ಅಥವಾ ಮೀನು ಮರಿ ತರಕ್ಕೆ ಸಾಗಾಣಿಕೆ ವೆಚ್ಚ ಆಗಿರ್ಬೋದು, ಈ ತರ ಏನೇನಕ್ಕೆ ಇತರ ವೆಚ್ಚಗಳಿಗೆ ಖರ್ಚು ಮಾಡಿರ್ತಾರೆ ಅದಕ್ಕೂ ನಾವು ಸಹಾಯಧನ ಕೊಡ್ತೀವಿ ಸರ್. ಒಟ್ಟು ಟೋಟಲ್ 1 ಎಕರೆ ಅವರು ಮಾಡಿ ಸಾಕಾಣಿಕೆ ಮಾಡ್ಕೊಳ್ತಾರೆ ಅಂದ್ರೆ 1 ಲಕ್ಷದವರೆಗೂ ಸಹಾಯಧನ ಸಿಗುತ್ತೆ. ಪ್ರತಿಯೊಬ್ಬ ರೈತರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. ಇದಿಷ್ಟು ಈ ಕೆರೆ ಅಂಚಿನಲ್ಲಿ ಯಾರು ಮೀನು ಕೃಷಿಯನ್ನ ಮಾಡ್ತಾರೋ ಅವ್ರಿಗೆ ಇರುವಂತಹ ಸವಲತ್ತುಗಳು. ಇನ್ನು ಕಡೆಯದಾಗಿ ಈ ಒಂದು ಜಿಲ್ಲಾ ವಲಯದ ಕಾರ್ಯಕ್ರಮಗಳಲ್ಲಿ ಈ ಸಲಕರಣೆಗಳು ಅಂತ ಅಂದ್ರೆ ಮೀನುಗಾರರಿಗೆ ಬೇಕಾದಂತಹ ಸಲಕರಣೆಗಳು, ಹರಿಗೋಲಾಗಿರ್ಬೋದು, ಬಲೆ ಆಗಿರ್ಬೋದು, ಮತ್ತೆ ಅದನ್ನು ಸಾಗಾಣಿಕೆ ಮಾಡ್ಲಿಕ್ಕೆ ವಾಹನ ಆಗಿರ್ಬೋದು, ಅಂತದಕ್ಕೆ ಇರುವಂತಹ ಕಾರ್ಯಕ್ರಮದ ಬಗ್ಗೆ ಹೇಳಿ. ನಾವಿಷ್ಟೊತ್ತು ಮೀನು ಕೃಷಿಕರ ಬಗ್ಗೆ ಮಾತಾಡ್ತಾ ಇದ್ವಿ, ಈಗ ಮೀನುಗಾರರ ಬಗ್ಗೆ ಅಂದ್ರೆ ಈಗ ನಮ್ಮಲ್ಲಿ 3 ಜಲಾಶಯ ಇದೆ ಮತ್ತೆ 4 ನದಿ ಭಾಗ ಇದೆ ಸರ್. ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಬಡ ಮೀನುಗಾರರು ಮೀನುಗಾರಿಕೆಯನ್ನೇ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡು ಮೀನು ಶಿಕಾರಿ ಮಾಡಿ ತಮ್ಮ ಜೀವನವನ್ನು ನಿರ್ವಹಿಸ್ತಾ ಇರ್ತಾರೆ ಸರ್. ಇದಕ್ಕೆ ಅವರಿಗೆ ನಾವು ಏನಾದ್ರು ಆರ್ಥಿಕ ಸಹಾಯ ಮಾಡಿದ್ರೆ ಅವ್ರದ್ದು ಒಂದು ಆರ್ಥಿಕ ಗುಣಮಟ್ಟ ಅಭಿವೃದ್ಧಿ ಆಗಕ್ಕೆ ಸಹಾಯ ಆಗುತ್ತೆ ಸರ್. ಇದರಲ್ಲಿ ಮೂಲ ಉದ್ದೇಶ ಅವರು ಮೀನು ಹಿಡಿತಿರ್ತಾರೆ, ಅದಕ್ಕೆ ಏನಾದ್ರು ಒಂದು ಸಹಾಯಧನ ಕೊಡಬೇಕು ಅಂತ. ಇಷ್ಟು ದಿನ ಅವ್ರಿಗೆ ಈ ಒಂದು ಖುಷಿ ವಿಚಾರ ಏನಂದ್ರೆ ಸರ್, ಇವತ್ತು ಕಳೆದ ಸಾಲಿನವರೆಗೂ ನಮಗೆ ಅದಕ್ಕೆ 10,000 ಮೌಲ್ಯದ್ದು ನಾವು ವಿತರಣೆ ಮಾಡಕ್ಕೆ ನಮಗೆ ಅವಕಾಶ ಇತ್ತು ಸರ್. ಈಗ ನಮ್ಮಲ್ಲಿ ಬಜೆಟ್ ಅಲ್ಲಿ ಅನೌನ್ಸ್ ಆಗಿದೆ, 10,000ನ 20,000ಕ್ಕೆ ಹೆಚ್ಚಿಸಿ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದೆ ಸರ್. ಇದರಿಂದ ಅವ್ರಿಗೆ ಏನು ಕೊಡ್ತಾ ಇದ್ವಿ ಅದನ್ನ ಅದ್ರ 2 ಪಟ್ಟು ಕೊಡೋಕ್ಕೆ ನಮಗೆ ಅವಕಾಶ ಇದೆ. ನಾವು ಸಲಕರಣೆ ಕಿಟ್ಟಲ್ಲಿ ಏನೇನು ಕೊಡ್ತೀವಿ ಅಂದರೆ ಸರ್, ಮೀನು ಹಿಡಿಯೋಕ್ಕೆ ಬೇಕಾದ ಬಲೆ, ಅದನ್ನ ಬಲೆಗೆ ನಾವು ಫ್ಲೋಟರ್ಸ್ ಯೂಸ್ ಮಾಡಬೇಕಾಗತ್ತೆ, ಸಿಂಕರ್ಸ್ ಯೂಸ್ ಮಾಡಬೇಕಾಗತ್ತೆ, ಅದಕ್ಕೆ ದಾರ ಬೇಕಾಗತ್ತೆ. ಆ ಬಲೆ ಎಣಿಯೋಕ್ಕೆ ಬಲೆ ಆಲ್ರೆಡಿ ರೆಡಿ ಬಲೆ ಬಂದಿರ್ತದೆ ಸರ್, ಅದಕ್ಕೆ ಫ್ಲೋಟರ್ಸ್ ಮತ್ತೆ ಸಿಂಕರ್ಸ್ನ ಏನೇನು ನಾವು ಕಟ್ಟಬೇಕು ಅದಕ್ಕೆ ಬೇಕಾದಂತ ಮೂಲಭೂತ ವಸ್ತುಗಳೆಲ್ಲ ಅದ್ರೊಳಗೆ ಇರ್ತದೆ ಸರ್. ಇದಕ್ಕೆ ಸಲಕರಣೆ ಕಿಟ್ ಅಂತೀವಿ ಸರ್. ಇದನ್ನ ನಾವು 20,000 ಮೌಲ್ಯದ್ದು ಅವರಿಗೆ ವಿತರಣೆ ಮಾಡಕ್ಕೆ ನಮ್ಗೆ ಅವಕಾಶ ಇದೆ ಸರ್. ಮತ್ತೆ ಹರಿಗೋಲು
ತಮ್ಮ ಜೀವನಾಂಶದಲ್ಲಿ ಒನ್ ಟೈಮು ಒಬ್ಬ ಮೀನುಗಾರಿಗೆ ಅರಿಕೋಲ್ ಕೊಡೋಕ್ಕೆ ನಮಗೆ ಪ್ರಾವಿಷನ್ ಇದೆ ಸರ್. ಅರಿಕೋಲ್ ಅಂದರೆ ದೋಣಿ ದೋಣಿ ಅದನ್ನು ನಾವು 20,000 ಮೌಲ್ಯದ ಪ್ರತಿ ವರ್ಷ ನಮಗೆ ಮೀನುಗಾರರು ನಾವು ತಮ್ಮ ತೊಂದರೆಗಳನ್ನ ಹೇಳ್ಕೊಳ್ತಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಪ್ಲಾಸ್ಟಿಕ್ ರೇಟ್ ಏರ್ತಾ ಇದೆ ಸರ್. ಹಾಗಾಗಿ ಅವರಿಗೆ ಬೇಕಾದಷ್ಟು ಪ್ರಮಾಣದ ನಾವು ಅರಿಗೋಲ್ನ ನಾವು ವಿತರಣೆ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದ್ರೆ 10,000 ಮೌಲ್ಯಕ್ಕೆ ನಾವು 6 ಫೀಟ್ ದೋಣಿ ಮಾತ್ರ ನಮಗೆ ವಿತರಣೆ ಮಾಡೋಕ್ಕೆ ಅವಕಾಶ ಇತ್ತು ಇಷ್ಟೇ. ಈಗ ನಮಗೆ ಸರ್ಕಾರನೇ 20,000 ಮಾಡಿರೋದ್ರಿಂದ ಅವರಿಗೆ ಬೇಕಾದ ಈಗ ಡ್ಯಾಮಲ್ಲೆಲ್ಲ ದೊಡ್ಡ ಪ್ರಮಾಣದ ದೋಣಿಗಳನ್ನ ಅವರು ಕೇಳ್ತಾರೆ. ನಮಗೆ ಸುಮಾರು ಒಂದು ಸ್ವಲ್ಪ ದೊಡ್ಡದು ಕೊಡಿ ಅಂತ. ಆದ್ರೆ ನಮಗೆ 10,000 ಮೌಲ್ಯದ ಇದರಲ್ಲಿ ಯಾವುದೇ ರೀತಿ ಫಲಾನುಭವಿಗಳು ಶೇರ್ ಇರಲ್ಲ ಸರ್. ಅಂದ್ರೆ 10,000 ಅಂದ್ರೆ 10,000 ಸರ್ಕಾರನೇ ಬರ್ಸೋದ್ರಿಂದ ನಾವು ಅವ್ರಿಗೆ ಉಚಿತವಾಗಿ ಕೊಡೋದ್ರಿಂದ ನಾವು ಅಷ್ಟಕ್ಕೆ ಕೊಡೋಕ್ಕೆ ನಮ್ಗೆ ಅವಕಾಶ ಇತ್ತು. ಈ ಸತಿ ಸರ್ಕಾರನೇ 20,000 ಮಾಡಿರೋದ್ರಿಂದ ಪ್ರತಿಯೊಬ್ಬ ಮೀನುಗಾರರಿಗೂ ಅವ್ರಿಗೆ ಬೇಕಾದಷ್ಟು 7 ಫೀಟ್ ದೋಣಿಯನ್ನ ಮತ್ತು ಅದ್ರ ಜೊತೆ ಅವ್ರಿಗೆ ಬೇಕಾದ ಲೈಫ್ ಜಾಕೆಟ್ ಆಗಿರ್ಬೋದು ಮತ್ತು ಐಸ್ ಬಾಕ್ಸ್ ಆಗಿರ್ಬೋದು ಈ ಥರ ಎಲ್ಲಾನು ಈ ಸತಿ ಕೊಡೋಕ್ಕೆ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ ಸರ್. ಈ ಸರಿ ಹೆಚ್ಚು ಜನರಿಗೆ ಸಿಗುವಂತಹ ಸಾಧ್ಯತೆ. ಹೌದು ಸರ್, ಹೌದು. ಇದರ ಒಂದು ಸದ್ಬಳಕೆಯನ್ನ ಮಾಡಿಕೊಳ್ಬಹುದು. ಹೌದು ಸರ್, ಹೌದು. ಇನ್ನು ಈ ರಾಜ್ಯ ವಲಯ ಅಂತ ಅಂದ್ರೆ ರಾಜ್ಯ ಸರ್ಕಾರದ ಒಂದಷ್ಟು ಕಾರ್ಯಕ್ರಮಗಳು ಕೂಡ ಇದ್ದಾವೆ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಮೀನುಗಾರಿಕೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ರಾಜ್ಯ ವಲಯದ ಒಂದು ಯೋಜನೆಗಳು ಯಾವ್ಯಾವ ಇದ್ದಾವೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಪ್ರಮುಖವಾಗಿ ನಮ್ಮಲ್ಲಿ ಜಲಾಶಯಗಳಿಗೆ ಮೀನುಮರಿ ಬಿತ್ತನೆ ಅಂತ ಕಾರ್ಯಕ್ರಮ ಇದೆ ಸರ್. ಈಗ ನಮ್ಮಲ್ಲಿ ಏನು 3 ಜಲಾಶಯ ಇದೆ ಸರ್. ಪ್ರಮುಖವಾಗಿ ಹೇಮಾವತಿ, ಯಗಚಿ ಮತ್ತೆ ವಾಟೆಹೊಳೆ 3 ಜಲಾಶಯ ಬರ್ತದೆ. ಇವನ್ನ ನಾವು ಗುತ್ತಿಗೆ ಅಥವಾ ಟೆಂಡರ್ ಕಮ್ ಮೂಲಕ ಹರಾಜು ಮಾಡಕ್ಕೆ ಅವಕಾಶ ಇಲ್ಲ ಸರ್. ಇದನ್ನ ಯಾವುದು ಅಲ್ಲಿ ಲೋಕಲ್ ಯಾರಿದ್ದಾರೆ ಸ್ಥಳೀಯ ಮೀನುಗಾರರಿಗೆ ಪರವಾನಗಿ ಮೂಲಕನೇ ವಿತರಣೆ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ. ಇದರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಏನು ಮೀನಿದೆ ಅವರೇ ಅದನ್ನ ಹಿಡಿದು ಮಾರಾಟ ಮಾಡಿ ಅವರ ಜೀವನನ ವೃದ್ಧಿ ಮಾಡ್ಕೊಬಹುದು. ಜಲಾಶಯಗಳಿಗೆ ನಾವು ಲೈಸೆನ್ಸ್ ಇಶ್ಯೂ ಮಾಡಿದ್ರೆ ಅವ್ರಿಗೆ ಒಂದು ದೋಣಿಗೆ 3,000 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್. ಪ್ಲಸ್ 15 ರೂಪಾಯಿ ಅವರಿಗೆ ಮುದ್ರಾಂಕ ಶುಲ್ಕ ಅಂತ ನಾವು ಚಾರ್ಜ್ ಮಾಡ್ತೇವೆ. 3,000 ರೂಪಾಯಿ ಲೈಸೆನ್ಸ್ ಶುಲ್ಕ ಇರ್ತದೆ ಸರ್. ಅದೇ 4 ನದಿ ಭಾಗಗಳಿದೆ ಸರ್. ಮೇಜರ್ ಆಗಿ ಹೇಮಾವತಿ, ವಾಟೆಹೊಳೆ, ಯಗಚಿ ಮತ್ತೆ ಕಾವೇರಿ ನದಿ ಭಾಗ ಬರ್ತದೆ ಸರ್ ನಮ್ಮಲ್ಲಿ. ಪ್ರಮುಖವಾಗಿ ನದಿ ಭಾಗದಲ್ಲಿ ಮೀನು ಶಿಕಾರಿ ಮಾಡಿ ಜೀವನ ಮಾಡೋ ಅಂತವ್ರಿಗೆ 1,500 ಅಷ್ಟು ಚಾರ್ಜ್ ಮಾಡ್ತೀವಿ ಸರ್ ಒಂದು ದೋಣಿಗೆ. ಇವ್ರಿಗೆ ವಿವಿಧ ಕೆರೆಗಳನ್ನ ನಾವು ಗುತ್ತಿಗೆ ಕೊಡೋದ್ರಿಂದ ಗುತ್ತಿಗೆ ಕೊಟ್ಟರೆ ಇಂಡಿವಿಜುವಲ್ ಮೀನು ಮರಿ ಖರೀದಿ ಮಾಡ್ತಾರೆ, ತಮ್ಮ ಕೆರೆಗಳಿಗೆ ಹಾಕೊಳ್ತಾರೆ, ಅದನ್ನ ಡೆವಲಪ್ ಮಾಡ್ತಾರೆ, ಮೀನು ಹಿಡಿತಾರೆ. ಇದರಿಂದ ಇಂಡಿವಿಜುವಲ್ ಡೆವಲಪ್ ಆಗ್ತಾರೆ ಸರ್. ಆದ್ರೆ ಡ್ಯಾಮ್ ಅಲ್ಲಿ ನಾವು ಲೈಸೆನ್ಸ್ ಇಶ್ಯೂ ಮಾಡೋದ್ರಿಂದ ಇಲ್ಲಿ ಯಾರು ಮೀನು ಮರಿನ ಖರೀದಿ ಮಾಡಿ ತಂದು ಹಾಕೋದಿಲ್ಲ ಸರ್. ಇದರಿಂದ ಸರ್ಕಾರ ಏನು ಮಾಡಿದೆ ಅಂದರೆ ಸರ್ಕಾರನೇ ನೋಂದಾಯಿತ ಮೀನು ಮರಿ ಪಾಲನಾ ಕೇಂದ್ರಗಳಿಂದ ಮೀನು ಮರಿಗಳನ್ನ ಖರೀದಿ ಮಾಡ್ತಾರೆ ಸರ್. ಮೀನು ಮರಿಗಳನ್ನ ಖರೀದಿ ಮಾಡಿ ಜಲಾಶಯಗಳಿಗೆ ಸ್ಟಾಕಿಂಗ್ ಮಾಡ್ತಾರೆ ಸರ್. ಇದನ್ನೇ ಜಲಾಶಯಗಳಿಗೆ ಮೀನು ಮರಿ ಬಿತ್ತನೆ ಅನ್ನೋದು ಕಾರ್ಯಕ್ರಮ ಸರ್. ಕಳೆದ ಬಾರಿ ನಮ್ಮ ಹೇಮಾವತಿ ಜಲಾಶಯಕ್ಕೆ ನಾವು 25 ಲಕ್ಷ ಮೀನು ಮರಿ ಬಿತ್ತನೆ ಮಾಡಿದ್ವಿ ಈ ಯೋಜನೆ ಅಡಿ. ಮತ್ತೆ ನಮ್ಮ ಸರ್ಕಾರಿ ನೋಂದಾಯಿತ ಫಾರ್ಮ್ಗಳಲ್ಲಿ ಬೇಸಿಗೆಗಾಲದಲ್ಲಿ ಮರಿಗಳು ಸೇಲ್ ಆಗಲ್ಲ ಸರ್. ನುಗು ಮೀನು ಮರಿ ಉತ್ಪಾದನಾ ಕೇಂದ್ರದಲ್ಲಿ ನಮಗೆ 5 ಲಕ್ಷ ಮೀನು ಉಳಿದಿತ್ತು ಅಂತ ಅದನ್ನು ಜಲಾಶಯಕ್ಕೆ ಸ್ಟಾಕಿಂಗ್ ಮಾಡಿದ್ವಿ ಸರ್. ಈ ತರ ನಾವು ಮೀನುಗಾರರ ಅಭಿವೃದ್ಧಿಗೆ ಖರೀದಿ ಮಾಡಿ ಸ್ಟಾಕಿಂಗ್ ಮಾಡ್ತೀವಿ ಸರ್. ಯಗಚಿಗೂ ಸ್ಟಾಕ್ ಮಾಡಿದ್ವಿ, ವಾಟೆಹೊಳೆಗೂ ಸ್ಟಾಕ್ ಮಾಡಿದ್ವಿ. ಇದರಿಂದ ಏನಾಗುತ್ತೆ ಅಂದ್ರೆ ಮೀನು ಡೆವಲಪ್ ಆಗುತ್ತೆ. ಇಂಡಿವಿಜುವಲ್ ಯಾರು ಪರವಾನಗಿ ಪಡೆದಿರ್ತಾರೆ ಅವರು ಮೀನು ಇಟ್ಕೊಂಡು ಅವ್ರ ಆರ್ಥಿಕ ಅಭಿವೃದ್ಧಿ ಮಾಡಕ್ಕೆ ಸಹಾಯ ಆಗುತ್ತೆ ಸರ್ ಈ ಯೋಜನೆ ಅಡಿ. ಇನ್ನು ಅಲ್ಲಲ್ಲೇ ಸಣ್ಣ ಸಣ್ಣ ಚೆಕ್ ಡ್ಯಾಮ್ಗಳಿದ್ದಾವೆ. ಈಗ ಯಗಚಿ ನದಿಗೂ ಒಂದಿದೆ, ಕಾವೇರಿ ನದಿಗೂ ಇದೆ. ಅಲ್ಲೇನಾದ್ರು ಬಿಡುವಂತ ಯೋಜನೆ ಅಂದ್ರೆ ನಮಗೆ ನದಿ ಭಾಗಗಳಿಗೆ ಯಾವ್ದೋ ಒಂದು 3 ವರ್ಷದ ಹಿಂದೆ ಅದಕ್ಕೆ ಅನುದಾನ ಬಂದಿತ್ತು ಸರ್. ನದಿ ಭಾಗಗಳಿಗೆ ಮೀನು ಮರಿ ಬಿತ್ತನೆ ಮಾಡುವಂತದ್ದು. ಆದ್ರೆ ಅದು ಪ್ರತಿ ವರ್ಷ ಬರೋದಿಲ್ಲ. ಆದ್ರೆ ಇದು ಜಲಾಶಯದಕ್ಕೆ ಪ್ರತಿ ವರ್ಷ ಬರುತ್ತೆ. ಆ ಅನುದಾನ ಏನು ಬಂತು ಅಂದ್ರೆ ನಾವು ನದಿ ಭಾಗಗಳಿಗೂ ಬಿಡಕ್ಕೆ ನಮ್ಗೆ ಅವಕಾಶ ಇದೆ ಸರ್. ಇನ್ನು ಮತ್ತೊಂದು ಬಹಳ ಮುಖ್ಯವಾದಂತಹ ಯೋಜನೆ ಮತ್ಸ್ಯಾಶ್ರಯ ಯೋಜನೆ ಅಂತ ಹೇಳಿ, ಯಾರು ಮೀನುಗಾರಿಕೆಯಲ್ಲಿ ತೊಡಗಿರ್ತಾರೋ ಅವ್ರಿಗೆ ಸೂರನ್ನ ಕಲ್ಪಿಸಿ ಕೊಡ್ತಕ್ಕಂಥ ಒಂದು ಯೋಜನೆ. ಇದಕ್ಕೆ ಯಾರೆಲ್ಲ ಫಲಾನುಭವಿಗಳಾಗಬಹುದು ಮತ್ತೆ ಏನೆಲ್ಲ ಸವಲತ್ತುಗಳು ದೊರಕುತ್ತೆ? ಇದು ಪ್ರಮುಖವಾಗಿ ಸರ್ ಯಾರು ಮೀನುಗಾರಿಕೆಯನ್ನು ತಮ್ಮ ವೃತ್ತಿಯಾಗಿ ಬಳಸ್ಕೊಂಡಿರ್ತಾರೆ, ಅವರಿಗೆ ವಾಸವಾಗಿರಕ್ಕೆ ಮನೆಗಳಿಲ್ಲ ಅಂದ್ರೆ ಅವರು ಈ ಯೋಜನೆ ಅಡಿ ಆಶ್ರಯ ಮನೆಗಳನ್ನ ಪಡೆಯೋಕೆ ಅವಕಾಶ ಇದೆ ಸರ್. ಮತ್ಸ್ಯಾಶ್ರಯ ಯೋಜನೆ ಅಡಿ ಇದಕ್ಕೆ ಪ್ರಮುಖವಾಗಿ ಆಯಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಧ್ಯಕ್ಷರಿರ್ತಾರೆ ಸರ್. ನಮ್ಮಲ್ಲಿ ಕಳೆದ ಸಾಲಿನಲ್ಲಿ 2024-25 ಸಾಲಿನಲ್ಲಿ ನಮಗೆ ಒಟ್ಟು 253 ಮನೆಗಳು ಹಾಸನ ಜಿಲ್ಲೆಗೆ ಬಂದಿತ್ತು ಸರ್. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ 25 ಮನೆ ಬಂದಿತ್ತು. ಕೆಲವು ಶಾಸಕರು ನಮ್ಗೆ ಇನ್ನೂ ಮನೆಗಳು ಬೇಕು ಅಂತ ಬೇಡಿಕೆ ಸಲ್ಲಿಸಿದ್ದಲ್ಲಿ ಈಗ ಅರಸೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ 50 ಹೆಚ್ಚುವರಿ ಮನೆಗಳು ಬಂತು. ಮತ್ತೆ ಸಕಲೇಶಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚುವರಿ 25 ಮನೆಗಳು ಬಂತು ಸರ್. ಇದಕ್ಕೆ ಆಯಾ ಭಾಗದ ಶಾಸಕರು ಅಧ್ಯಕ್ಷರು ಇರ್ತಾರೆ ಸರ್. ಮತ್ತೆ ಯಾವ ಕ್ಷೇತ್ರಕ್ಕೆ MLC ಅವ್ರದ್ದು ಇದಾಗಿರುತ್ತೆ ಯಾವ ತಾಲೂಕಿಗೆ ಆ ತಾಲೂಕಿನಲ್ಲಿ
MLC ಅವರು ಉಪಾಧ್ಯಕ್ಷರು ಇರ್ತಾರೆ ಸರ್. ಮತ್ತೆ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಸದಸ್ಯ ಕಾರ್ಯದರ್ಶಿ ಇರ್ತಾರೆ ಸರ್. ಇವರ ಸಮ್ಮುಖದಲ್ಲಿ ಏನು ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕಾಗತ್ತೆ. ಅಂದ್ರೆ ನಿವೇಶನ ಇರ್ಬೇಕು ಸರ್. ಅವ್ರಿಗೆ ನಿವೇಶನ ಕೊಡೋಕ್ಕೆ ನಮ್ಮಲ್ಲಿ ಪ್ರಾವಿಷನ್ ಇಲ್ಲ. ಮೀನುಗಾರರು ನಿವೇಶನ ಹೊಂದಿರಬೇಕು. ನಿವೇಶನ ಹೊಂದಿರೋಂಥ ಮೀನುಗಾರರಿಗೆ ಅವ್ರಿಗೆ ಬೇಕಾದ ಏನೇನು ಕಟ್ಟಡ ಅನುಮತಿ ಪತ್ರ ಆಗಿರ್ಬೋದು, ಅಂದರೆ ಮೂಲ ದಾಖಲಾತಿಗಳನ್ನ ಮೂಲಕ ಮೀನುಗಾರಿಕೆ ಇಲಾಖೆಗೆ ಸಲ್ಲಿಸಿದ್ರೆ ಅವರಿಗೆ ನಾವು ವರ್ಕ್ ಕಾರ್ಡ್ ಇಶ್ಯೂ ಮಾಡ್ತೀವಿ ಸರ್. ವರ್ಕ್ ಕಾರ್ಡ್ ಇಶ್ಯೂ ಮಾಡ್ತೀವಿ. ಆಮೇಲೆ 3 ಹಂತದಲ್ಲಿ ನಾವು ಅನುದಾನ ಕೊಡ್ತೀವಿ ಸರ್. ಒಂದು ಫೌಂಡೇಶನ್ ಅಂತ ಸರ್. ಫೌಂಡೇಶನ್ ಕಂಪ್ಲೀಟ್ ಆದಾಗ ಮೀನುಗಾರಿಕೆ ಇಲಾಖೆ ಆ ತಾಲೂಕಿನ ಸಹಾಯಕ ನಿರ್ದೇಶಕರು ಹೋಗಿ ಅದನ್ನ ಸ್ಥಳ ಪರಿಶೀಲನೆ ಮಾಡ್ತಾರೆ ಸರ್. ಸ್ಥಳ ಪರಿಶೀಲನೆ ಮಾಡಿ ಕಂಪ್ಲೀಟ್ ಆಗಿತ್ತು ಅಂದ್ರೆ 1ನೇ ಹಂತದ್ದು ಬರುತ್ತೆ. ಆಮೇಲೆ ನಿಂಟ್ಲ ಲೆವೆಲ್ಗೆ 2ನೇ ಹಂತದ್ದು ಬರುತ್ತೆ. ಮತ್ತೆ ಕಂಪ್ಲೀಷನ್ ಲೆವೆಲ್ಗೆ 3ನೇ ಹಂತದ್ದು ಬರುತ್ತೆ ಸರ್. ಒಟ್ಟು ಮೊತ್ತ ಜನರಲ್ ಅಂದ್ರೆ ಸಾಮಾನ್ಯ ವರ್ಗದವರಾದ್ರೆ 1,20,000 ಬರುತ್ತೆ ಸರ್. SC/ST ಫಲಾನುಭವಿಗಳಾಯ್ತು ಅಂದ್ರೆ 175 ಗ್ರಾಮೀಣ ಭಾಗದವ್ರಿಗೆ ಬರುತ್ತೆ ಸರ್. ನಗರ ವ್ಯಾಪ್ತಿ ಭಾಗದವ್ರಿಗೆ 2 ಲಕ್ಷದವರೆಗೂ ಸಹಾಯಧನ ನಾವು ಕೊಡೋಕ್ಕೆ ಇದಿದೆ ಸರ್. ಇದನ್ನ ನಾವು ನಮ್ಮ KFDC ಅಂತ ಇದೆ ಸರ್, ಕರ್ನಾಟಕ ಫಿಶರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ, ಇವರ ಸಹಯೋಗದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮ ನಾವು ಅನುಷ್ಠಾನ ಮಾಡ್ಕೊಂಡು ಬಂದಿದ್ದೀವಿ ಸರ್. ಇನ್ನು ನಮ್ಮಲ್ಲಿ ಸುಮಾರು ಮನೆಗಳು ಇನ್ನೂ ಬಾಕಿ ಇದೆ. ಯಾಕಂದ್ರೆ ಮುಂಚೆ ಎಲ್ಲ ನಾವು ಗ್ರಾಮ ಪಂಚಾಯತಿ ವತಿಯಿಂದ ನಾವು NOC ಕೇಳ್ತೀವಿ, ಮತ್ತೆ ಕಟ್ಟಡ ಅನುಮತಿ ಪತ್ರ ಕೇಳ್ತೀವಿ ಸರ್. ಅವರು ಒಂದ್ಸತಿ ಯಾವ್ದಾರ ಒಂದು ಯೋಜನೆಯಲ್ಲಿ ಆಶ್ರಯ ಯೋಜನೆಯನ್ನು ಪಡೆದಿದ್ರೆ ಅವ್ರಿಗೆ ಮತ್ತೆ ಕೊಡೋಕೆ ನಮ್ಮಲ್ಲಿ ಅವಕಾಶ ಇಲ್ಲ. ಆದ್ರಿಂದ ನಾವು ಅವ್ರ ಹತ್ರ NOC ಕೇಳ್ತೀವಿ, ಮತ್ತೆ ಕಟ್ಟಡ ಅನುಮತಿ ಪತ್ರ ಕೇಳ್ತೀವಿ ಸರ್. ಮುಂಚೆ ಎಲ್ಲ RTC ಜಾಗಕ್ಕೆ ಕಟ್ಟಡ ಅನುಮತಿ ಪತ್ರ ಸಿಗ್ತಾ ಇತ್ತು. ಆದರೆ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅಂತ RTC ಜಾಗಗಳಿಗೆ ಕಟ್ಟಡ ಅನುಮತಿ ಪತ್ರ ಕೊಡ್ತಾ ಇಲ್ಲ ಸರ್. ಹಾಗಾಗಿ ನಮ್ಮಲ್ಲಿ ಇನ್ನೂ ತುಂಬಾ ಒಂದು ನಾವು 253 ಅಂತ ಹೇಳಿದೆ, 253ರಲ್ಲಿ ನಮ್ಮ ಇನ್ನೂ 40 ಮನೆಗಳು ಮಾತ್ರ ಕೊಡೋಕೆ ಆಗಿದೆ ಸರ್. ಇನ್ನೂ ಸುಮಾರು ಜನ ಮೀನುಗಾರರು ವಸತಿ ರೈತರಾಗಿದ್ದಾರೆ, ಆದ್ರೂ ಅವರಿಗೆ ನಿವೇಶನ ಇರಲ್ಲ, RTC ಇರ್ತದೆ. ನಿವೇಶನ ಮಾಡ್ಸಕ್ಕೆ ಅವ್ರಿಗೆ 1.5 ರಿಂದ 2 ಲಕ್ಷ ಖರ್ಚಾಗುತ್ತೆ. ಈ ಅನುದಾನ ನಮಗೆ ಸಾಕಾಗಲ್ಲ ಅಂತ ಸುಮಾರು ಜನ ಹಿಂದೇಟ್ ಹಾಕ್ತಿರೋದ್ರಿಂದ ಈ ಯೋಜನೆಯಲ್ಲಿ ಇನ್ನೂ ತುಂಬಾ ಮನೆಗಳು ಹಂಗೆ ಬಾಕಿ ಉಳಿದಿದ್ದಾವೆ. ಯಾರು ಆಸಕ್ತಿ ಮೀನುಗಾರರು ಯಾರು ಇದ್ದು ಅಂದ್ರೆ ಅವ್ರ ಮುಂದೆ ಬಂತು ಅವರು ಕಟ್ಟಡ ಅನುಮತಿ ಪತ್ರ ತಗೊಳ್ದಿದ್ದಾರೆ ಅಂತ ಆದರೆ MLA ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಆಯ್ಕೆ ಮಾಡಿಸಿ ಪಡೆಯೋಕ್ಕೆ ಇನ್ನೂ ಅವಕಾಶ ಇದೆ ಸರ್. ಇನ್ನು ಕಡೆಯದಾಗಿ ರಾಜ್ಯ ವಲಯದಲ್ಲಿ ತ್ರಿಚಕ್ರ ವಾಹನಗಳನ್ನು ಮೀನುಗಾರರಿಗೆ ನೀಡ್ತಕ್ಕಂಥದ್ದು ಯಾವ ಉದ್ದೇಶದಿಂದ ನೀಡ್ತೀರಾ ಮತ್ತೆ ಹೇಗೆ ಅದರ ಸದ್ಬಳಕೆಯನ್ನು ಅವ್ರು ಮಾಡಬೇಕು? KFDC ವತಿಯಿಂದ ನಮ್ಮಲ್ಲಿ 300 ವೆಹಿಕಲ್ನ ನಾವು ಪರ್ಚೇಸ್ ಮಾಡಿದ್ದಾರೆ ಸರ್. ಇದರಲ್ಲಿ ಏನೇನಿರುತ್ತೆ ಅಂದರೆ ತ್ರಿಚಕ್ರ ವಾಹನ ವೆಹಿಕಲ್ ಇದೆ ಸರ್. ಅದು ವೆಹಿಕಲ್ಲು ಮತ್ತು ಅದರೊಳಗೆ ಐಸ್ ಬಾಕ್ಸ್ ಇರುತ್ತೆ ಸರ್, ಮತ್ತೆ ಕಟಿಂಗ್ ಬೋರ್ಡ್ಸ್ ಇರುತ್ತೆ. ಆ ಮೀನು ಮಾರಾಟ ಮಾಡಕ್ಕೆ ಏನೇನ್ ಬೇಕು ಎಲ್ಲ ಬೇಕಾದ ಸೌಲಭ್ಯ ತ್ರಿಚಕ್ರ ವಾಹನದಲ್ಲಿ ಇರುತ್ತೆ ಸರ್. ಒಂದು ತ್ರಿಚಕ್ರ ವಾಹನ ಒಂದ್ಸತಿ ಚಾರ್ಜ್ ಮಾಡಿದ್ರೆ ಸರ್ 300 ಕಿಲೋಮೀಟರ್ವರೆಗೂ ಅದು ಚಲನೆ ಮಾಡಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ನಿರುದ್ಯೋಗ ಯುವಕ ಯುವತಿಯರು ಬೆಳಗ್ಗೆ ಮೀನನ್ನ ಮಾರಾಟ ಮಾಡಬಹುದು, ಸಂಜೆ ಆಯ್ತು ಅಂದ್ರೆ ಅದೇ ವಾಹನದಲ್ಲಿ ಮೀನಿನ ವಿವಿಧ ಖಾದ್ಯಗಳನ್ನ ಅದು ತಯಾರಿ ಮಾಡಿ ಸಿಟಿಯಲ್ಲಿ ಮಾರಾಟ ಮಾಡಬಹುದು ಸರ್. ಆದ್ರಿಂದ ಒಂದು ನಿರುದ್ಯೋಗ ಯುವಕ ಯುವತಿಯರಿಗೆ ಈ ಒಂದು ಯೋಜನೆ ತುಂಬಾ ಅನುಕೂಲ ಆಗುತ್ತೆ ಸರ್. ಇದಕ್ಕೆ ಏನ್ ಮಾಡಬೇಕು ಅಂದ್ರೆ ಪ್ರಮುಖವಾಗಿ ಮಹಿಳೆಯರಿಗೆ ಮತ್ತೆ SC/ST ಸಮುದಾಯದವ್ರಿಗೆ ಸರ್ 50,000 ಫಿಕ್ಸ್ಡ್ ಡೆಪಾಸಿಟ್ ಇಡಬೇಕು ಸರ್. ಸಾಮಾನ್ಯ ವರ್ಗದವರಾದ್ರೆ ಪುರುಷರು ಆಯ್ತು ಅಂದ್ರೆ 1 ಲಕ್ಷ ಫಿಕ್ಸ್ಡ್ ಡೆಪಾಸಿಟ್ ಇಡಬೇಕು. 1 ಲಕ್ಷ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟರೆ ನಾವು ಮೀನುಗಾರಿಕೆ ಇಲಾಖೆಯ ಆಯಾ ತಾಲೂಕು ಸಹಾಯಕ ನಿರ್ದೇಶಕರ ಹತ್ರ ಹೋಗಿ ಫಸ್ಟ್ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ್ಮೇಲೆ ಈ ಯೋಜನೆ ನಾವು KFDC ವತಿಯಿಂದ ಅನುಷ್ಠಾನಗೊಳಿಸಿರೋದು ಸರ್. KFDC ಅವರು 300 ವೆಹಿಕಲ್ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ, ಕೆಲವು ಆಲ್ರೆಡಿ ವಿತರಣೆ ಆಗಿದೆ ಸರ್, ಇನ್ನೂ ಕೆಲವು ವಾಹನಗಳು ವಿತರಣೆಗೆ ಬಾಕಿ ಇದೆ. ಹಾಗಾಗಿ ಅರ್ಜಿ ಸಲ್ಲಿಸಿದ ತಕ್ಷಣ ನಾವು ಅವ್ರಿಗೆ ಮಾಹಿತಿ ನೀಡ್ತೀವಿ ಸರ್. ಅಪ್ಲಿಕೇಶನ್ ಜೊತೆ ಏನು 50,000 ಡೆಪಾಸಿಟ್ ಇಂದು ಮಾಹಿತಿ ನೀಡಿದ್ರೆ ಆ ಡೆಪಾಸಿಟ್ ಮಾಹಿತಿನೂ ಅಪ್ಲಿಕೇಶನ್ ನಾವು ಅವ್ರಿಗೆ ಕೊಡ್ತೀವಿ. ಅದಾದ್ಮೇಲೆ ಅವರು ನಿಮಗೆ ವೆಹಿಕಲ್ ವಿತರಣೆ ಮಾಡ್ತಾರೆ. ವೆಹಿಕಲ್ನ ವಿತರಣೆ ಆದಮೇಲೆ ಪ್ರತಿ ತಿಂಗಳು 3,000 ಮತ್ತು GST ಮೊತ್ತ 3,000 ಮತ್ತು GST ಮೊತ್ತನ ಬಾಡಿಗೆ ಮೂಲಕ ಅವರು ಪಾವತಿ ಮಾಡ್ಬೇಕು ಸರ್. ಬಾಡಿಗೆ ಮೂಲಕ ಪಾವತಿ ಮಾಡ್ಕೊಂಡು ಅವರು ಈ ವೆಹಿಕಲ್ನ ಉಪಯೋಗಿಸ್ಕೊಂಡ್ಬರ್ಬೋದು. ಅದ್ರಲ್ಲಿ ಏನಾದರೂ ರಿಪೇರಿ ಏನಾದರೂ ವೆಹಿಕಲ್ ಅಲ್ಲಿ ಏನಾದ್ರು ತೊಂದರೆ ಉಂಟಾಯಿತು ಅಂದ್ರೆ, ರಿಪೇರಿಗೆ ಏನಾದ್ರು ಬಂತು ಅಂದ್ರೆ ಸಂಪೂರ್ಣ ರಿಪೇರಿ ವೆಚ್ಚ ಏನಿರುತ್ತಲ್ಲ ಅದನ್ನ KFDC ಅವರೇ ವಹಿಸ್ತಾರೆ ಸರ್. ಇದರಿಂದ ಫಲಾನುಭವಿಗಳಿಗೆ ನಷ್ಟ ಉಂಟಾಗಲ್ಲ. ಅವರು ಬರೀ 3,000 ಮತ್ತೆ GST ಮೊತ್ತನ ಬಾಡಿಗೆನ ಮಾಡ್ಕೊಬಂದ್ರೆ ಸಾಕು ಸರ್. ಪಾವತಿ ಮಾಡ್ಕೊಬಂದ್ರೆ ಅವರು ಅದನ್ನ ಎಷ್ಟು ದಿನ ಬೇಕಾದ್ರೂ ಉಪಯೋಗಿಸಬಹುದು. ಅವರು ಏನಾದ್ರು ಕೊನೆಗೆ ಅದನ್ನ ನಮಗೆ ಉಪಯೋಗಿಸಕ್ಕೆ ಆಗ್ತಾ ಇಲ್ಲ, ನಮಗೆ ಬೇಡ ಅಂತ ವಾಪಸ್ ಕೊಟ್ರೆ ಆ ಫಿಕ್ಸ್ಡ್ ಡೆಪಾಸಿಟ್ ಅಮೌಂಟ್ ಏನಿದೆ ಸರ್ ಅದನ್ನು ಅದು ಅವ್ರಿಗೆ ವಾಪಸ್ ನೀಡೋದು ಒಂದು ಯೋಜನೆಯಲ್ಲಿ ಅವಕಾಶ ಇದೆ ಸರ್. ರಾಜ್ಯ ವಲಯದಲ್ಲಿ ಇನ್ನೊಂದು ಪ್ರಮುಖವಾಗಿ ಒಂದು ಸ್ಕೀಮ್ ಇದೆ ಸರ್, ಒಂದು ಸಂಕಷ್ಟ ಪರಿಹಾರ ನಿಧಿ ಅಂತ. ಸಂಕಷ್ಟ ಪರಿಹಾರ ನಿಧಿಯಲ್ಲಿ
ಯಾರು ನೋಂದಾಯಿತ ಮೀನುಗಾರರು ಇರ್ತಾರೆ ಮತ್ತು ಕೆರೆಗಳನ್ನ ಅಧಿಕೃತವಾಗಿ ಗುತ್ತಿಗೆ ಪಡೆದಿರೋರು ಏನಾದರೂ ಮೀನು ಹಿಡಿಯೋಕ್ಕೆ ಹೋಗಿ ಅಕಾಲಿಕ ಮರಣ ಹೊಂದ್ರೆ ಸರ್, ನಮ್ಮಲ್ಲಿ ಸಂಕಷ್ಟ ಪರಿಹಾರ ನಿಧಿಯಲ್ಲಿ ಅವರಿಗೆ ಸಹಾಯಧನ ನೀಡೋಕ್ಕೆ ಅವಕಾಶ ಇದೆ ಸರ್. 6 ಲಕ್ಷ ರೂಪಾಯಿ ಸಹಾಯಧನ ನೀಡೋಕ್ಕೆ ಅವಕಾಶ ಇದೆ. ಈಗ ನಾವು ಪ್ರಮುಖವಾಗಿ ಮೀನುಗಾರಿಕೆ ಅಂದರೆ ಆಳ ನೀರಿನಲ್ಲೇ ಅವರು ಶಿಕಾರಿ ಮಾಡೋಕ್ಕೆ ಹೋಗ್ತಾರೆ. ಅವರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಆ ಒಂದು ವೃತ್ತಿಯನ್ನು ಮಾಡ್ತಾ ಇರ್ತಾರೆ. ಅಕಸ್ಮಾತ್ ಅಕಾಲಿಕ ಮರಣ ಹೊಂದಿದ್ರೆ ಸರ್, ಅವ್ರೇನಾದ್ರು ಮೀನು ಹಿಡಿಯೋಕೆ ಹೋಗಿ, ಈಗ ಕೆಲವರು ಗುತ್ತಿಗೆ ಮಾಡ್ಕೊಂಡಿರ್ತಾರೆ, ಯಾರಿಗೂ ಮೀನು ಹಿಡಿಯೋಕೆ ಕೊಡ್ತಾರೆ ಸರ್, ಆದರೆ ಅವರಲ್ಲಿ ಅಧಿಕೃತವಾಗಿ ಮೀನುಗಾರಿಕೆ ಮಾಡ್ತಾ ಇದ್ದಾರೆ ಅಂತ ಯಾವುದೇ ರೀತಿ ದಾಖಲಾತಿಗಳು ಇರಲ್ಲ ಸರ್. ಅಂಥವ್ರೇನಾದ್ರು ಸತ್ತು ಹೋದ್ರೆ ನಮಗೆ ಕೊಡೋಕ್ಕೆ ಅವಕಾಶ ಇಲ್ಲ. ಆದರೆ ಜಲಾಶಯಗಳಲ್ಲಿ ಮತ್ತು ನದಿ ಭಾಗಗಳಲ್ಲಿ ಇವರೆಲ್ಲ ನಮ್ಮಲ್ಲಿ ಪರವಾನಗಿ ಪಡೆದಿದ್ರೆ, ಆ ವರ್ಷ ರಿನ್ಯೂವಲ್ ಏನಾರು ಮಾಡ್ಕೊಂಡಿದ್ರೆ, ಪರವಾನಗಿ ರಿನ್ಯೂವಲ್ ಮಾಡ್ಕೊಂಡಿದ್ರೆ, ಅವ್ರೇನಾರು ಅಕಾಲಿಕ ಮರಣ ಅಂದರೆ 6 ಲಕ್ಷದವರೆಗೂ ನಾವು ಪರಿಹಾರ ಕೊಡೋಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ನಮ್ಮಲ್ಲಿ NFDB ಅವರು ಒಂದು GIS ಅಂತ ಗ್ರೂಪ್ ಇನ್ಶೂರೆನ್ಸ್ ಸಾಮೂಹಿಕ ಜೀವ ವಿಮಾ ಮಾಡೋಕ್ಕೆ ಅವಕಾಶ ಇದೆ ಸರ್. ಈ ಜೀವ ವಿಮೆಯಲ್ಲಿ ಜಸ್ಟ್ ವರ್ಷಕ್ಕೆ 72 ರೂಪಾಯಿ ಕಟ್ಟಿ ಅವರು ವಿಮೆನ ರಿನ್ಯೂ ಮಾಡ್ಕೋಬೇಕು ಸರ್. ಅಂದರೆ 90% ಸೆಂಟ್ರಲ್ ಗೌರ್ಮೆಂಟೇ ಕಟ್ಟುತ್ತೆ. ಬರೀ ಜಸ್ಟ್ 72 ರೂಪಾಯಿ ಮೀನುಗಾರರು ಕಟ್ಟಿ ವಿಮೆನ ಮಾಡ್ಕೊಂಡ್ರೆ, ಅವ್ರೇನಾದ್ರು ಅಕಾಲಿಕ ಮರಣ ಅಂದರೆ, ಮೀನು ಹಿಡಿಯೋಕೆ ಹೋಗಿ ಅಕಾಲಿಕ ಮರಣ ಅಂದರೆ ಅಲ್ಲೂ 5 ಲಕ್ಷ ಸಿಗುತ್ತೆ ಸರ್. ಒಟ್ಟು ನಮಗೆ 11 ಲಕ್ಷ ಅವರು ಏನಾರು ಈ ಯೋಜನೆಯಲ್ಲಿ ಅವರು ಪಾಲುದಾರರಾಗಿದ್ದರೆ, ಅವ್ರೇನಾರು ಅಕಾಲಿಕ ಮರಣ ಅಂದರೆ ಮೀನು ಹಿಡಿಯೋಕೆ ಹೋಗಿ ಒಟ್ಟು 11 ಲಕ್ಷದವರೆಗೂ ಪರಿಹಾರ ಕೊಡೋಕ್ಕೆ ನಮ್ಮಲ್ಲಿ ಅವಕಾಶ ಇದೆ ಸರ್. ಅಂದರೆ ಅವ್ರನ್ನ ಅವಲಂಬಿಸಿರ್ತಕ್ಕಂಥ ಕುಟುಂಬಸ್ಥರಿಗೆ ಆ ಒಂದು ಹಣ ಸಿಗುತ್ತೆ. ಯಾರು ಅವ್ರು ನಾಮಿನಿ ಮಾಡಿರ್ತಾರೆ ಅವರಿಗೆ ಸಿಗುತ್ತೆ. ಇದರಿಂದ ಅವ್ರಿಗೆ ಒಂದು ಸ್ವಲ್ಪ ಮಟ್ಟಿಗಾದರೂ ಆರ್ಥಿಕ ಒತ್ತಡ ಕಡಿಮೆ ಆಗೋಕ್ಕೆ ಸಹಾಯ ಆಗುತ್ತೆ ಸರ್. ಇನ್ನು ಕಡೆಯದಾಗಿ ಕೇಂದ್ರ ವಲಯದಲ್ಲಿ ಇರತಕ್ಕಂತಹ ಕಾರ್ಯಕ್ರಮ ಬಹಳ ಪ್ರಧಾನವಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅನ್ನುವಂಥದ್ದು ಇದೆ. ಈ ಒಂದು ಯೋಜನೆಯ ಅಡಿಯಲ್ಲಿ ಏನೆಲ್ಲ ಸವಲತ್ತುಗಳು ದೊರೆಯುತ್ತೆ? ಇದು ಪಂಚವಾರ್ಷಿಕ ಯೋಜನೆ ಸರ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ. ಇದನ್ನ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಮೀನುಗಾರಿಕೆ ವಲಯದ ಉನ್ನತೀಕರಿಸೋಕ್ಕೋಸ್ಕರ ವಿವಿಧ ಹೊಸ ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸಿ ಮೀನುಗಾರಿಕೆ ನಡೆಸೋದು ಮತ್ತು ಮೀನು ಮಾರಾಟ ಮಾಡೋವಂಥದ್ದು, ಫಲಾನುಭವಿಗಳಿಗೆ ಆರ್ಥಿಕ ಸಹಾಯ ದೊರಕಿಸ್ಕೊಡುವಂಥ ಒಂದು ಪ್ರಮುಖ ಯೋಜನೆ ಸರ್ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಇದರಲ್ಲಿ ನಮಗೆ ವಿವಿಧ ಯೋಜನೆಗಳಡಿ ಸಹಾಯಧನ ಸಿಗುತ್ತೆ ಸರ್. ಪ್ರಮುಖವಾಗಿ ಮೀನು ಕೃಷಿ ಕೊಳ ನಿರ್ಮಾಣ. ಯಾರ್ಯಾರು ತಮ್ಮ ಸ್ವಂತ ಜಾಗದಲ್ಲಿ ಮೀನು ಕೃಷಿ ಕೊಳಗಳ ನಿರ್ಮಾಣ ಮಾಡಿ ಮೀನುಗಾರಿಕೆ ನಡೆಸಕ್ಕೆ ಹೋಗ್ತಾರೆ ಅಂಥವ್ರಿಗೆ ಸಹಾಯಧನ ಒದಗಿಸ್ಕೊಡ್ತೀವಿ ಸರ್. ಇದಕ್ಕೆ ಅವರು ಒಟ್ಟು 2.5 ಹೆಕ್ಟೇರ್ ಅಂದರೆ ಒಟ್ಟು 7.5 ಎಕರೆವರೆಗೂ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಸರ್. ಆದರೆ ಮಿನಿಮಮ್ ಒಂದು ಅರ್ಧ ಎಕರೆ ಮಾಡಿಕೊಂಡ್ರೆ ಅವ್ರಿಗೆ, ಈಗ ನಮ್ಮಲ್ಲಿ ಅದನ್ನು ಅವರು ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಬೇಕು ಅಂದರೆ ಕೆಲವು ಮೂಲ ದಾಖಲಾತಿಗಳನ್ನ ಅವರು ಸಲ್ಲಿಸಬೇಕಾಗುತ್ತೆ ಸರ್. ಒಂದು ಇಂಜಿನಿಯರ್ ಎಸ್ಟಿಮೇಷನ್ ಆಗಿರ್ಬೋದು, ಒಂದು ಮಣ್ಣು ಮತ್ತು ನೀರಿನ ಪರೀಕ್ಷೆ ಆಗಿರ್ಬೋದು, ಇವೆಲ್ಲ ಒಂದು ಸ್ವಲ್ಪ ಅವ್ರಿಗೆ ಆರ್ಥಿಕ ಹೊರೆಯನ್ನು ನೀಡುತ್ತೆ. ಯಾರಿಗೆ? ಫಲಾನುಭವಿಗಳಿಗೆ. ಅವರು ಕಡಿಮೆ ಮಾಡ್ಕೊಂಡು ಅವ್ರಿಗೆ ಕಡಿಮೆ ಸಹಾಯಧನ ಸಿಕ್ಕಿದ್ರೆ ಅವರಿಗೆ ಏನು ಸಹಾಯಧನ ಸಿಕ್ತಂಗೆ ಆಗಲ್ಲ. ಹಾಗಾಗಿ ಮಿನಿಮಮ್ ಒಂದು ಅರ್ಧ ಎಕರೆ ಮಾಡ್ಕೊಂಡ್ರೆ ಜನರಲ್ ಅವ್ರಿಗಾದ್ರೆ 56,000 ಸಹಾಯಧನ ಸಿಗುತ್ತೆ ಸರ್. ಮತ್ತು SC/ST ಮತ್ತು ಮಹಿಳೆಯವ್ರಿಗಾದ್ರೆ 60% ಅಂದರೆ 84,000 ಸಿಗುತ್ತೆ. ಇದರಿಂದ ಅವರಿಗೆ ಒಂದು ಆರ್ಥಿಕ ಸಹಾಯಧನ ನೀಡೋಕ್ಕೆ ಅವಕಾಶ ಸಿಕ್ತಂಗಾಗುತ್ತೆ. ಅದರಿಂದ ಮಿನಿಮಮ್ ಅರ್ಧ ಎಕರೆ, ಮ್ಯಾಕ್ಸಿಮಮ್ 2.5 ಹೆಕ್ಟೇರ್ವರೆಗೂ ಮಾಡ್ಕೊಬೋದು ಸರ್. ಒಟ್ಟು 7.5 ಎಕರೆವರೆಗೂ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಇದು ಪಂಚವಾರ್ಷಿಕ ಯೋಜನೆ ಕೊನೆ ವರ್ಷಕ್ಕೆ ಎಂಡ್ ಆಯಿತು ಸರ್. ಹೋದ ವರ್ಷ ಪೆಂಡಿಂಗ್ ಇರೋಕ್ಕೆ ಅವಕಾಶ ನೀಡಿದ್ದಾರೆ. ಸೆಪ್ಟೆಂಬರ್ ನಂತರ ಮತ್ತೆ ನವೀಕರಣಗೊಳ್ಳುತ್ತೆ ಅಂತ ನಮಗೆ ಮಾಹಿತಿ ಇದೆ. ಹಂಗೇನಾರು ಆಯಿತು ಅಂದರೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಆವಾಗ ಸುಮಾರು ಜನ ಫಲಾನುಭವಿಗಳು ಇದರ ಒಂದು ಉಪಯೋಗನ ಪಡ್ಕೋಬಹುದು. ಆಮೇಲೆ ನಮಗೆ ಇದರಲ್ಲಿ ದ್ವಿಚಕ್ರ ವಾಹನ ಖರೀದಿಗೆ ಸಹಾಯಧನ ಸಿಗುತ್ತೆ, ಮತ್ತೆ ತ್ರಿಚಕ್ರ ವಾಹನ ಖರೀದಿಗೆ ಸಹಾಯಧನ ಸಿಗುತ್ತೆ, ಮತ್ತೆ ಇನ್ಸುಲೇಟೆಡ್ ಟ್ರಕ್ ಅಂತ ಹೇಳ್ತೀವಿ ಸರ್. ಮಂಗಳೂರಿಂದ ಎಲ್ಲ ಎಷ್ಟೋ ಜನ ಮೀನು ಮಾರಾಟಗಾರರು ಸಮುದ್ರದ ಮೀನನ್ನ ತಗೊಂಡ್ಬಂದು ಇಲ್ಲಿ ಮೀನು ಮಾರಾಟ ಮಾಡೋಕ್ಕೆ ಇನ್ಸುಲೇಟೆಡ್ ಟ್ರಕ್ ಖರೀದಿ ಮಾಡೋಕ್ಕೆ ಸಹಾಯಧನ ಸಿಗುತ್ತೆ. ಮತ್ತು ಜೀವಂತ ಮೀನು ಮಾರಾಟ ಮಳಿಗೆ ಅಂದರೆ ಏನು ತಮ್ಮ ಕೆರೆಗಳಲ್ಲಿ ಮೀನನ್ನ ಜೀವಂತವಾಗಿ ಹಿಡಿದು ಮಾರಾಟ ಮಾಡ್ತಾರೆ. ಹೌದೌದು. ಅಲ್ಲಿ ಒಂದು ಸಣ್ಣ ಕೊಳ ಮಾಡಿಕೊಂಡು ಆ ಕೊಳಕ್ಕೆ ಬಿಟ್ಕೊಂಡು ಯಾವಾಗ ಮೀನು ಖರೀದಿದಾರರು ಬರ್ತಾರೆ ಆವಾಗ ಲೈವ್ ಆಗಿ ಹಿಡಿದು ಅವರಿಗೆ ಜೀವಂತವಾಗಿ ಕಟ್ ಮಾಡ್ಕೊಡುವಂಥ ಒಂದು ಸ್ಕೀಮ್ ಸರ್, ಜೀವಂತ ಮೀನು ಮಾರಾಟ ಮಳಿಗೆ ಅಂತ. ಇದನ್ನ ಮಾಡ್ಕೊಳ್ಳೋಕಿದ್ರೆ ಅವ್ರಿಗೆ ಅದಕ್ಕೂ ಸಿಗುತ್ತೆ ಸರ್. ಮತ್ತು ಐಸ್ ಪ್ಲ್ಯಾಂಟ್ ನಿರ್ಮಾಣ ಮಾಡಿ, ಈಗ ಪ್ರಮುಖವಾಗಿ ಮೀನನ್ನ ನಾವು ಫ್ರೆಶ್ ಆಗಿ ಇಡಬೇಕು ಅಂದರೆ ಐಸ್ ಬಹಳ ಮುಖ್ಯ.
ಹಾಗಾಗಿ ಐಸ್ ಪ್ಲ್ಯಾಂಟನ್ನು ನಿರ್ಮಾಣ ಮಾಡಿ ಯಾರ್ಯಾರು ಮೀನು ಮಾರಾಟಗಾರರಿಗೆ ಐಸನ್ನು ಒದಗಿಸ್ಕೊಡೋಕ್ಕೆ ಐಸ್ ಪ್ಲ್ಯಾಂಟ್ ಖರೀದಿಗೂ ಸಹಾಯಧನ ಸಿಗುತ್ತೆ ಸರ್. ನಮಗೆ 10 ಟನ್ಸಿಂದಿದೆ, 20 ಟನ್ಸಿಂದಿದೆ, 30 ಟನ್ಸಿಂದಿದೆ, ಮತ್ತು 50 ಟನ್ಸ್ವರೆಗೂ ಅವರು ಪರ್ ಡೇ ನಿರ್ಮಾಣ ಮಾಡಿಕೊಂಡು ಅವರು ಅಧಿಕೃತವಾಗಿ ಉದ್ಯಮ ಮಾಡ್ಕೊಬೋದು ಸರ್. ಮತ್ತು ಬಯೋಫ್ಲಾಕ್ ಇಂದ ಆಧುನಿಕ ತಂತ್ರಜ್ಞಾನದಲ್ಲಿ ಮೀನು ಕೃಷಿಯನ್ನು ಅಳವಡಿಸ್ಕೊಳಕ್ಕೆ ಸರ್. ಇವಾಗೆಲ್ಲ ನೋಡ್ಬೋದು, ಮರಲ್ಸ್ ಅಂತ ಎಲ್ಲ ಮೀನನ್ನು ನಾವು ಕಲ್ಚರ್ ಮಾಡ್ಬೋದು ಸರ್. ಕಲ್ಚರ್ ಮಾಡಿ ಆಧುನಿಕವಾಗಿ ಅವರು ಉದ್ಯಮವಾಗಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಇದರಲ್ಲಿ ಬಯೋಫ್ಲಾಕ್ ಟೆಕ್ನಾಲಜಿ ಮತ್ತು RS ಟೆಕ್ನಾಲಜಿ ಅಂತ ಇದೆ. ಇದಕ್ಕೂ ನಮ್ಮಲ್ಲಿ ಸಹಾಯಧನ ಇತ್ತು ಈ ಪಂಚವಾರ್ಷಿಕ ಯೋಜನೆವರೆಗೂ. ಏನೋ ಕಂಟಿನ್ಯೂ ಆದರೆ ಅದನ್ನು ಒದಗಿಸ್ಕೊಡೋಕ್ಕೆ ನಾವು ಮೀನುಗಾರರ ಜೊತೆ ಇರ್ತೀವಿ ಸರ್. ಹೀಗೆ ಇಷ್ಟೆಲ್ಲ ಯೋಜನೆಗಳು ಮೀನುಗಾರಿಕೆ ಇಲಾಖೆಯಿಂದ ಮೀನುಗಾರರಿಗೆ ಹಾಗೂ ಕೃಷಿಕರಿಗೆ ಇರ್ತಕ್ಕಂಥದ್ದು. ಈ ಒಂದು ಯೋಜನೆಗಳ ಫಲಾನುಭವಿಗಳಾಗಬೇಕು ಅಂತ ಹೇಳಿದರೆ, ಆಸಕ್ತರಿದ್ದರೆ ಎಲ್ಲಿ ಯಾರನ್ನ ಸಂಪರ್ಕ ಮಾಡಬೇಕು ಯಾವುದೇ ಒಂದು ಯೋಜನೆಯ ಫಲಾನುಭವಿಗಳಾಗಲಿಕ್ಕೆ? ಇದಕ್ಕೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ಸರ್, ನಮ್ಮಲ್ಲಿ ಪ್ರತಿ ತಾಲೂಕಿನಲ್ಲೂ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಇದೆ ಸರ್. ಅಲ್ಲಿ ಸಂಪರ್ಕ ಮಾಡಿದರೆ ತಮಗೆ ಯಾವ ಯೋಜನೆಯಲ್ಲಿ ಆಸಕ್ತಿ ಇದೆ ಅದರ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಒದಗಿಸ್ಕೊಡೋಕ್ಕೆ ನಾವು ಯಾವತ್ತೂ ಮುಂದೆ ಇರ್ತೀವಿ ಸರ್. ಇಲ್ಲಿ ನಮ್ಮ ಜಿಲ್ಲೆಗೆ ಒಂದು ಉಪನಿರ್ದೇಶಕರ ಕಚೇರಿ ಇದೆ ಸರ್, ಅದು ಜೈಲ್ ಪಕ್ಕ ಇದೆ. ಅಲ್ಲಿಗೆ ಬಂದರೂ ಅಕಸ್ಮಾತ್ ಯಾವ ತಾಲೂಕಿನಲ್ಲಿ ಅಲ್ಲಿ ಅವ್ರಿಗೆ ಮಾಹಿತಿ ಸಿಗ್ತಾ ಇಲ್ಲ, ಆವಾಗ ಜಿಲ್ಲೆಗೆ ಬಂದರೆ ನಾವು ಇಲ್ಲೂ ಒದಗಿಸ್ಕೊಡ್ತೀವಿ ಮತ್ತು ಅವರಿಂದನೂ ನಾವು ಮಾಹಿತಿನ ಒದಗಿಸ್ಕೊಡೋಕ್ಕೆ ಸಹಾಯ ಮಾಡೋಕ್ಕೆ ನಾವು ಮುಂದೆ ಇರ್ತೀವಿ ಸರ್, ಜೊತೆ ಇರ್ತೀವಿ. ಈ ಒಂದು ಯೋಜನೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು? ನನ್ನ ಹೆಸರು ವಿಕಾಸ್ KC ಅಂತ. ನನ್ನ ದೂರವಾಣಿ ಕರೆ 8296125312. ಮತ್ತೊಮ್ಮೆ ಹೇಳ್ತೀನಿ, ನನ್ನ ದೂರವಾಣಿ ಕರೆ 8296125312. ಹಾಗಾಗಿ ಈ ನಂಬರ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಯಾವ ತಾಲೂಕಿನಲ್ಲಿ ನಿಮಗೆ ಸಹಾಯಕ ನಿರ್ದೇಶಕರಿಂದ ಸರಿಯಾದ ಮಾಹಿತಿ ಒದಗಿಸ್ಕೊಡಲ್ಲ ಅಂಥದಕ್ಕೆ ನಾನು ಒದಗಿಸ್ಕೊಡೋಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ನನ್ನ ದೂರವಾಣಿ ಕರೆ ಕನ್ನಡದಲ್ಲಿ ಒಂದು ಸತಿ ಹೇಳ್ತೀನಿ, 8296125312. ಇನ್ನೊಮ್ಮೆ 8296125312. ಒಳ್ಳೆಯದು. ಡಾಕ್ಟರ್ KC ವಿಕಾಸ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ನಮ್ಮ ಕೃಷಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳನ್ನು ಕುರಿತು ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮೀನುಗಾರಿಕೆ ಇಲಾಖೆಯಿಂದ ಕೃಷಿಕರು ಹಾಗೂ ಮೀನುಗಾರರಿಗೆ ದೊರೆಯುವ ಸೇವಾ ಸೌಲಭ್ಯಗಳು ಈ ಕುರಿತಂತೆ ಹಾಸನದ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ KC ವಿಕಾಸ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.